ಬಟ್ ಎಷ್ಟೇ ಆದ್ರೂ ಸತ್ಯ ಸುಳ್ಳಾಗಲ್ಲ ಅಲ್ವಾ? ಸತ್ಯನಾ? ಏನ್ ಹೇಳ್ತಾ ಇದ್ದೀರಾ? ನಿಮ್ ಹಾಗೆ ನಿಮ್ ಈಗೋನು ತುಂಬಾ ಹೆವಿ. ಹೆವಿನಾ? ಮತ್ತೆ ನನ್ನನ್ನು ತಡಿಯಾತಾ ಇದ್ದೀರಾ? ನನಗದ್ರ ಅವಶ್ಯಕತೆ ಇಲ್ಲ ಮಿಸ್ಟರ್. ನೀವು ಸತ್ಯ ತಿಳ್ಕೊಳ್ಬೇಕಾ? ಕೇಳಿಸ್ಕೊಳ್ಳಿ, ನೀವು ಖಂಡಿತ ಸ್ಲಿಮ್ ಅಂತೂ ಅಲ್ಲ. ಇನ್ನೊಂದು ಮಾತು ನಿಮ್ಮ ಪಾಯಿಂಟ್ ಬಂದ್ರೆ ನಾನು ಜಸ್ಟ್ ಅನ್ಬಿಲೀವಬಲ್ ಅಂಡ್ ಯು ಆರ್ ಅನ್ಇಮ್ಯಾಜಿನಬಲ್. ಬಟ್ ಒಂದು ವಿಷಯ ಮಿಸ್ಟರ್, ನೀವು ಫೋನಲ್ಲಿ ಎಷ್ಟು ಇರಿಟೇಟಿಂಗ್ ಆಗಿ ಮಾತಾಡ್ತಿದ್ದೀರಾ, ಲೈವ್ ಅಲ್ಲಿ ಅದಕ್ಕಿಂತ ಇರಿಟೇಟಿಂಗ್ ಆಗಿದ್ದೀರಾ. You god damn it! Oh yes, damn it, damn it, damn it! Shit. ಇಂಥ ಹುಡುಗಿ ಜೊತೆ ನಾನು ಹ್ಯಾಕ್ ಡೀಲ್ ಮಾಡ್ದೆ? Calm down. Calm down. ದೇವ್ರೆ, 100% ಕೆಜಿ ಗಟ್ಲೆ ಕೊಬ್ಬಿದೆ ಇವನ್ಗೆ. ಇವ್ನು ಮಾತಾಡ್ತಿರೋದು ನೋಡಿದ್ರೆ ಮದ್ವೆ ಸಂಬಂಧ ಬೆಳೆಸೋ ತರನ ಮಾತಾಡ್ತಿದ್ದಾನೆ. ದುಡ್ಡಿದೆ ಅಂತ ಕೊಬ್ಬು. ಜೀವ ಬೇರೆ, ಇವನು ಬೇರೆ ಹುಡುಗಿ. ಇಷ್ಟಾದ್ರೂ ನನ್ನ ಅಲ್ವಾ? ನನ್ನ ಖುಷಿ ಯಾವತ್ತೂ ಅಡ್ಡಿ ಬರಲ್ಲ. ಒಪ್ಕೊಂಡ. Getting married. ನೋ 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 ನೋ. ನಾನು ಹೀಗೆ ಜಗಳ ಆಡ್ತಾ ಇದ್ರೆ ನನ್ನ ತಂಗಿ ಮದುವೆ ಹೇಗೆ ಮಾಡೋದು? ಭೂಮಿ, ಇಂಥ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ತಾಳ್ಮೆ ಭೂಮಿ, ತಾಳ್ಮೆ. ಬೇಡ, ಯಾಕೋ ಇಲ್ಲಿ ವಾಸ್ತುನೇ ಸರಿ ಇಲ್ಲ. ಕೂಲ್ ಕೂಲ್ ಕೂಲ್. ಹಲೋ ಹಲೋ ಭೂಮಿಕಾ, ಪ್ಲೀಸ್ ಲಿಸನ್ ಟು ಮೀ. ಫೋನ್ ಕಟ್ ಮಾಡಬೇಡಿ. ಲಿಸನ್ ಟು ಮೀ ಪ್ಲೀಸ್. ನೋಡಿ, ಕೆಲವು ದಿವಸಗಳಿಂದ ನಮ್ಮಿಬ್ಬರ ನಡುವೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾಯಿದೆ. ಆ ಕಾರಣಕ್ಕೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಆಗ್ತಾ ಇದೆ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಇಟ್. ಇಲ್ಲಿವರೆಗೂ ಏನೇನಾಗಿದೆಯೋ ಅದೆಲ್ಲದಕ್ಕೂ ನಾನು ಸಾರಿ ಕೇಳೋದಕ್ಕೆ ರೆಡಿ ಇದ್ದೀನಿ. ಐ ವಾಂಟ್ ಟು ಅಪಾಲಜೈಸ್ ಆ್ಯಂಡ್ ಐ ಆಮ್ ಸಾರಿ. ಇಷ್ಟೊತ್ತಿಲ್ದೇ ಇರೋ ತಾಳ್ಮೆ, ಪೇಷನ್ಸು ಇವನ್ಗೆಲ್ಲಿಂದ ಬಂತು? ನಾನು ಯೋಗ ಮಾಡಿ ಕೂಲಾದೆ, ಇವನ್ ಯೋಗ ಮಾಡೋ ಅಂತಾರ ಅಂತೂ ಅನ್ಸಲ್ಲ. ನನಗೇನು, ನನಗೆ ಸಾರಿ ಹೇಳಿದ್ನಲ್ಲ ಅಷ್ಟು ಸಾಕು. ಭೂಮಿಕಾ, ನಾವಿಬ್ರು ಮೀಟ್ ಮಾಡ್ಬೋದಾ? ನಾನು ಸ್ವಲ್ಪ ಮಾತಾಡಬೇಕು. ಇದು ನನ್ನ ತಂಗಿ ಲೈಫ್ ವಿಷಯ. ನಾನು ನನ್ನ ತಂಗಿ ತುಂಬ ಪ್ರೀತಿಸ್ತೀನಿ. ಭವಿಷ್ಯವಾಣಿ, ಭಗವಂತನ ಅನುಗ್ರಹ. ಹಾಯ್ ಹಲೋ ನಮಸ್ಕಾರ. ನೀವ್ ಕೇಳ್ತಾ ಇದೀರಾ ಮಸ್ತ್ ಮಿರ್ಚಿ 93 FM ದಿನ ಭವಿಷ್ಯವನ್ನ. ಈಗ ಸಿಂಹರಾಶಿ. ಸಿಂಹರಾಶಿ? ಓ ಗೌತಮ್, ಸರಿಯಾಗಿ ಕೇಳಿಸ್ಕೊ. ಇವತ್ತು ಇದರ ಅವಶ್ಯಕತೆ ತುಂಬಾ ಇದೆ. ಸಿಂಹರಾಶಿಯವರು ಎಷ್ಟೇ ಒಳ್ಳೆಯವರಾದ್ರೂ ಸ್ವಲ್ಪ ಜಾಗೃತೆಯಿಂದ ಇರೋದು ಉತ್ತಮ. ನಿಮ್ಮ ಮಾತು ಮತ್ತು ಕೋಪ ಎರಡೂ ನಿಮ್ಮ ಹಿಡಿತದಲ್ಲಿರಬೇಕು. ಹಿಡಿತದಲ್ಲಿ ಹೇಗಿರುತ್ತೆ? ಅವಳ ಮುಖ ನೋಡಿದ್ರೆ ಕಂಟ್ರೋಲ್ ತಪ್ಪೋಗುತ್ತೆ. ನೀವಿವತ್ತು ತಾಳ್ಮೆಯಿಂದ ಇಲ್ಲದಿದ್ರೆ ವಾದ ವಿವಾದಗಳಾಗುತ್ತೆ. ಪ್ರಳಯ, ಭೂಕಂಪ ಆಗೋ ಸಾಧ್ಯತೆಗಳಿವೆ. ಪ್ರಳಯ ಅಂತೂ ಆಗೇ ಆಗುತ್ತೆ. ಸಿಕ್ಕಿರೋದೇ ಪ್ರಳಯ ಅಂತಕ್ಕೆ ಅಲ್ವಾ ಕುಮಾರ್? ಹಾಗಾಗಿ ನೀವು ಮಾಡಬೇಕಾಗಿರೋ ಪರಿಹಾರ ಏನಂದ್ರೆ, ಮೇಡಮ್, ಆದ್ರೂ ಬೆಂಗಳೂರು ಸಿಕ್ಕಾಪಟ್ಟೆ ಟ್ರಾಫಿಕ್ ಅಲ್ವಾ? ಹೋಗ್ಲಿ ಬಿಡಿ. ಮೇಡಮ್, ಒಂದ್ ಸಾಂಗ್ ಹಾಕ್ಲಾ? ಅರ್ಥ ಆಯ್ತು ಬಿಡಿ. ವೇದಿ ಬರಹ ಎಂತ ಗೋರ. ಬೇಕಂದ್ರೆ ಹಾಡ್ ಹಾಕಿ, ನೀವ್ ಹಾಡ್ಬೇಡಿ. ಓಹೋ, ನಿಮ್ಗೆ ಈ ಸಾಂಗು ಇಷ್ಟ ಆಗಿಲ್ಲ ಅನ್ಸುತ್ತೆ. ಬೇರೆ ಸಾಂಗ್ ಹಾಡ್ತೀನಿ ಬಿಡಿ. ದಯವಿಟ್ಟು ನೀವ್ ಹಾಡ್ಲೇಬೇಡಿ ಅಂತಿರೋದು ನಾನು. ಕಲೆನ ತುಳಿತಾ ಇದ್ದೀರಾ ಮೇಡಮ್ ನೀವು. ಕಲೆಗಿಷ್ಟನಾ ಬೆಲೆ? ಅಣ್ಣ,
ಮ್ಯಾಗ್ಝಿನ್ ತಗೊಳ್ಳಿ ಅಕ್ಕ. ಲೇ ಮೇಡಮ್ ಮೂಡ್ ಸರಿ ಇಲ್ಲ, ಹೋಗು. ಸುಮ್ನಿರಿ ಅಣ್ಣ. ಅಕ್ಕ ನೋಡಕ್ ಒಳ್ಳೆ ಎಜುಕೇಟೆಡ್ ತರ ಇದ್ದೀರಾ, ಪ್ಲೀಸ್ ತಗೊಳ್ಳಿ ಅಕ್ಕ. ಅಬ್ಬಾ ಬಡಿ ಮಗ ಏನು ಮಾರ್ಕೆಟಿಂಗ್ ಮಾಡ್ತಾನೆ. ಅಕ್ಕ ನಿನ್ನೆ ಬಂದಿರೋ ಬಿಸ್ನೆಸ್ ಮ್ಯಾಗ್ಝಿನ್ ಅಕ್ಕ, ಪ್ಲೀಸ್ ತಗೊಳ್ಳಿ ಅಕ್ಕ. ಬರೀ 150 ರೂಪಾಯಿ ಅಕ್ಕ. ಓ 150 ರೂಪಾಯಿ ಅಷ್ಟೇನಾ? ಚೂರು ಕಮ್ಮಿ ಆಗಿಲ್ಲ? ಅಕ್ಕ ನೀವು ಈ ಮ್ಯಾಗ್ಝಿನ್ ತಗೊಂಡ್ರೆ ನನ್ನ ಕಾಲೇಜ್ ಫೀಸ್ ಕಟ್ಟಕ್ಕೆ ಯೂಸ್ ಆಗುತ್ತಕ್ಕ, ಪ್ಲೀಸ್ ತಗೊಳ್ಳಿ ಅಕ್ಕ. ಅಬ್ಬಾ ಕರುಣಾ ರಸ ಕಿತ್ಕ ಬರ್ತದೆ. ಗೌತಮ್ ಅವ್ರ ಮನೆಗೆ ಹೋಗಿ ಮೀಟ್ ಮಾಡ್ಬೇಕಾ, ಹೊರಗಡೆ ಎಲ್ಲಾದ್ರೂ ಮೀಟ್ ಮಾಡಿದ್ರೆ ಆಗಲ್ವಾ? ನಾನು ಅದನ್ನೇ ಯೋಚನೆ ಮಾಡ್ದಮ್ಮ. ಆದ್ರೆ ಮಹಿಮಾ ಮದುವೆ ಆಗಿ ಹೋಗೋ ಮನೇನ ಒಂದ್ಸತಿ ನೋಡ್ಕೊಂಬರೋದು ಬೆಟರ್ ಅಲ್ವಾ? ನೀನು ಹೇಳೋದು ಸರಿನೇ. ನಾಳೆ ಎಷ್ಟು ಗಂಟೆಗೆ ಹೋಗ್ಬೇಕು? 12 ಗಂಟೆ. ಅಷ್ಟು ಬೇಗ ಹೋಗ್ಬೇಕಾ? ಮಾಮ್ ಬಾಯ್ ಮಾಮ್, ಬಿಗ್ ಬ್ರದರ್ ಬಾಯ್ ಬಾಯ್. ಜೈ ಒಂದ್ ನಿಮಿಷ, ಎಸ್ ನಿನ್ಗೊಂದು ಹ್ಯಾಪಿ ನ್ಯೂಸ್ ಇದೆ. ಹ್ಯಾಪಿ ನ್ಯೂಸ್? ಏನದು? ಗೌತಮ್ ಹೋಗಿ ಹುಡುಗನ ಅಕ್ಕನ ಹತ್ರ ಮಾತಾಡಿದ್ದಾನೆ, ಅವ್ರ ಮದ್ವೆಗೆ ಓಕೆ ಅಂದಿದ್ದಾರೆ. ಓಕೆನೇ ಆಗೋಯ್ತಾ? ಸೂಪರ್ ಮಾಮ್. ಓಕೆ ಆಯ್ತು ಅಂದ್ರೆ ಮದುವೆ ಫಿಕ್ಸ್ ಆಯ್ತು ಅಂತಲ್ಲ, ನಾಳೆ ಅವ್ರ ಮನೆಗೆ ಹೋಗಿ ಮದುವೆ ಮಾತುಕತೆ ಆಡಬೇಕು, ಡಿಸೈಡ್ ಮಾಡಬೇಕು. ಓಕೆ, ಆಲ್ ದ ಬೆಸ್ಟ್. ನಾಳೆ ನೀವೇ ಹೋಗ್ಬಿಟ್ಟು ಎಲ್ಲ ಸೆಟ್ ಮಾಡ್ಬಿಡಿ. ಬಾಯ್ 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 ಬಾಯ್. ಜೈ ಎಸ್ ಮಾಮ್. ನಾಳೆ ನೀನ್ ಬರಲ್ವಾ? ನಾನು ಇಲ್ಲ ಮಾಮ್, ನನ್ನ ಕೈಲಾಗಲ್ಲ. ನಾನ್ ಹೇಳ್ತಾ ಇದ್ದೀನಿ, ನಾಳೆ ಏನೂ ಕೆಲಸ ಇಟ್ಕೋಬೇಡ. ಮಾಮ್ ಪ್ಲೀಸ್, ಅದು ಕಾಲೇಜ್ ರಿಯೂನಿಯನ್ ಇದೆ, ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ತಾ ಇದೀವಿ. ಐ ಕಾಂಟ್ ಮೇಕ್ ಇಟ್ ಮಾಮ್, ಸಾರಿ ಪ್ಲೀಸ್. ಜೈ ನಾಳೆ ನಾವು ಹೋಗ್ತಾ ಇರೋದು ಮದುವೆ ವಿಷಯ ಮಾತಾಡೋದಕ್ಕೆ. ನಿನ್ ಸ್ವಂತ ತಂಗಿ ಮದುವೆಗಿಂತ ರಿಯೂನಿಯನ್ ಮುಖ್ಯನಾ? ಮಾಮ್ ಪ್ಲೀಸ್. ನಮ್ಮ ಬಿಗ್ ಬ್ರದರ್ಗೆ ಇರೋ ಎಕ್ಸ್ಪೀರಿಯನ್ಸ್ಗೆ, ಟ್ಯಾಲೆಂಟ್ಗೆ ಯಾವುದೇ ಇಶ್ಯೂ ಆದ್ರೂ ಚಿಟಿಕೆ ಹೊಡೆಯೋಷ್ಟರಲ್ಲಿ ಸಾಲ್ವ್ ಆಗ್ಬಿಡುತ್ತೆ, ಗೊತ್ತಾ ಮಾಮ್? ಬಿಗ್ ಬ್ರೋ, ಕಾಲೇಜ್ ರಿಯೂನಿಯನ್ ತುಂಬಾ ವರ್ಷ ಆದ್ಮೇಲೆ ಹಳೆ ಫ್ರೆಂಡ್ಸ್ ಎಲ್ಲ ಸೇರ್ತಿದೀವಿ, ಹೋಗದೆ ಮಿಸ್ ಮಾಡ್ಕೊಳಕ್ ಆಗಲ್ಲ ಬ್ರದರ್, ಪ್ಲೀಸ್ ಬ್ರೋ ಪ್ಲೀಸ್. ಅಮ್ಮ ಅವ್ನು ಹೋಗ್ಲಿ. ಇನ್ನೇನಾಯ್ತಲ್ಲ. ಬಿಗ್ ಬ್ರದರ್ ಲವ್ ಯು ಸೋ ಮಚ್, ಥ್ಯಾಂಕ್ ಯು. ಬಾಯ್ ಮಾಮ್, ಬಾಯ್ ಬಾಯ್ ಬಾಯ್. ಜೈ ಬಾಯ್. ಜೈ ಸಿ ಯು ಮಾಮ್, ಸಿ ಯು, ಲವ್ ಯು, ಬಾಯ್ ಬಾಯ್ ಬಾಯ್. ಇಷ್ಟು ಬೇಜವಾಬ್ದಾರಿ ಇದ್ರೆ ಮುಂದೆ ಏನಾಗ್ತಾನೋ? ಹೋಗ್ಲಿ ಬಿಡಿ ಅಮ್ಮ, ಮುಂದೆ ಅವನೇ ಜವಾಬ್ದಾರಿ ಕಲಿತಾನೆ. ಗೌತಮ್ ನೀನ್ ಎಲ್ರನ್ನೂ ತುಂಬಾ ಮುದ್ದು ಮಾಡ್ತಾ ಇದೀಯ. ಇಟ್ಸ್ ಓಕೆ ಅಮ್ಮ. ಓಕೆ, ನನಗೂ ತುಂಬಾ ಕೆಲಸ ಇದೆ. ಡಿಸೈನರ್ಗೆ ಹೇಳ್ಬೇಕು, ಬ್ಯೂಟಿಷಿಯನ್ಗೆ ಹೇಳ್ಬೇಕು, ನಮ್ಮ ಅಶ್ವಿನಿಗೆ ಫೋನ್ ಮಾಡಿ ಅರುಣ್ನ ಕರ್ಕೊಂಡು ಇವತ್ತೇ ಮನೆಗೆ ಬಾ ಅಂತ ಹೇಳ್ಬೇಕು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ನೀನ್ ಮನ್ಸ್ ಮಾಡಿದ್ರಿಂದಾನೇ ಆಗಿದ್ದು. ನಿನ್ನಂತ ಅಣ್ಣ ಇಲ್ಲ ಅಂತಿದ್ರೆ ನಾನು ತುಂಬಾ ಕಷ್ಟಪಡ್ತಾ ಇದ್ದೆ. ಯು ಆರ್ ಮೈ ಗಾಡ್ ಗಿಫ್ಟ್ ಅಂಡ್ ಐ ಆಮ್ ಸೋ ಬ್ಲೆಸ್ಡ್ ಟು ಹ್ಯಾವ್ ಯು ಇನ್ ಮೈ ಲೈಫ್. ವಿಶ್ ಮಿ ಅಣ್ಣ. ನನ್ನ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಇರುತ್ತೆ ಪುಟ್ಟ. Yes, I know. ಅಪ್ಪಿ ಜೀವ ಯಾರಾದ್ರೂ ನೋಡಿ, ನಾನು ಅಡಿಗೆ ಮಾಡ್ತಿದ್ದೇನೆ, ಸೀದೋಗುತ್ತೆ. ಜೀವ ನೋಡು, ನಿಮ್ಮಪ್ಪ ಇರ್ಬೇಕು, ಎಲ್ಲ ಐಟಮ್ ಕರೆಕ್ಟ್ ಆಗಿ ತಂದಿದ್ದಾರೆ, ಚೆಕ್ ಮಾಡ್ಬಿಡ ಆಯ್ತಾ? ಓಕೆ. ಓ ಇಲ್ಲ ಬೇಡಪ್ಪ, ನಾನೇ ನೋಡ್ಬಿಡ್ತೀನಿ. ನೀವೇನಾ? ಬನ್ನಿ ಬನ್ನಿ ಬನ್ನಿ, ಕೊಡಿ ಕೊಡಿ. ತಗೋ, ನೀನು ಹೇಳಿದ್ದು ಹೇಳಿದಿರೋದು ಎಲ್ಲ ತಗೊಂಡ್ ಬಂದಿದ್ದೀನಿ. ಓಕೆ. ಅವ್ರಿಗೆ ತೆಗೆಯೋದು ಒಳ್ಳೊಳ್ಳೆ ಬಂಗಾಲಿ ಸ್ವೀಟ್ಸು, ಸ್ಯಾಂಡ್ವಿಚಸ್, ಈ ತರ ಸ್ಟೈಲಿಶ್ ಐಟಮ್ಗಳನ್ನ ಅವ್ರ ಮುಂದೆ ಇಟ್ರೆ ನಮ್ ಸ್ಟ್ಯಾಂಡರ್ಡ್ ಹೆಂಗಿರುತ್ತೆ ಗೊತ್ತಾ? ಅವ್ರು ಬರ್ತಾ ಇರೋದು ಸಂಬಂಧ ನೋಡಕ್ಕೆ, ಆರ್ಡರ್ ಮಾಡಿದ್ರಿಂದ ತಿನ್ನಕ್ಕಲ್ಲ. ನಿಮ್ಗೆ ಎಲ್ಲಿ ಗೊತ್ತಾಗತ್ತೆ? ಪೊಟ್ಯಾಟೊ ಚಿಪ್ಸ್ ರೀ, ನಾನು ಆರ್ಡರ್ ಮಾಡಿದ್ರೆ ಅವ್ರಿಗೆ, ನಿಮ್ಗಲ್ಲ ರೀ. ನನ್ನನ್ನ ಆಡ್ಕೊಳ್ಳೋದ್ ಬಿಟ್ಟು ಒಳಗಡೆ ಏನಿದೆ ನೋಡು. ನೋಡ್ ತೋರ್ಸೋ, ನೋಡು, ಎಲ್ಲ ಚೆಕ್ ಮಾಡು. ಮಾಮ್ ಫೋನ್. ಯಾರು? ಓ ಕಮಲಾ. ಕಮಲಾ, ನಾನೇ ಫೋನ್ ಮಾಡ್ಬೇಕು ಅಂತಿದ್ದೆ. ಹೌದೌದು, ಗೌತಮ್ ದಿವಾನ್ ಅಂದ್ರೆ ಏನೇ, ಇಂಡಿಯಾಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಬಿಸ್ನೆಸ್ ಮ್ಯಾನ್. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಇನ್ನ ಹೋಗ್ದಿಲ್ವಾ? ಅವ್ರು ಬಂದಾಯ್ತು.
ಕಮಲಾ ನಾನು ಆಮೇಲೆ ಫೋನ್ ಮಾಡ್ತೀನಿ ಆಯ್ತಾ? ಓಕೆ ಬಾಯ್. ಎಲ್ಲ ಭೂಮಿ ಹಾಮ ಆರ್ತಿ ತಟ್ಟೆ ಎಲ್ಲ ರೆಡಿ ಮಾಡು, ಅವ್ರು ಬಂದ್ಬಿಟ್ರಂತೆ. ಹಾ ಹಾ ಭೂಮಿ ನೀನ್ ಇನ್ನೂ ರೆಡಿ ಆಗಿಲ್ವೇನೆ? ನೀನ್ ಅವಳಿಗೆ ರೆಡಿ ಆಗಕ್ ಬಿಟ್ರೆ ತಾನೇ, ಬೆಳಗಿಂದ ಎಲ್ಲ ಕೆಲಸ ಅವಳೇ ಮಾಡ್ತಾ ಇದ್ದಾಳೆ. ಬಂದ್ಬಿಟ್ರು ವಹಿಸ್ಕೊಳ್ಳೋದಕ್ಕೆ. ಲೇ ಭೂಮಿ ನೀ ಹಿಂಗೆ ಚೆನ್ನಾಗಿ ಕಾಣ್ತಿದ್ಯಾ ಕಣೆ, ತಗೊಂಡ್ಬಂದ್ಬಿಡು ಆರ್ತಿ ತಟ್ಟೆ. ಓಕೆನಾ? ಓಕೆ ನಡೀರೋ ಹೋಗೋಣ. ಆರ್ತಿ ತಟ್ಟೆಲ್ಲ ಯಾಕೆ? ಅಯ್ಯೋ ದಡ್ಡ, ಅವ್ರ ವೆಲ್ಕಮ್ ನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು, ಆಗ್ಲೇ ನಮ್ ಸ್ಟ್ಯಾಂಡರ್ಡ್ ಏನು ಅಂತ ಅವ್ರಿಗೆ ಗೊತ್ತಾಗೋದು. ನಾನು ಮಿಸ್ ಮೈಸೂರ್ ಅಯ್ಯೋ ಸಾಕು ನೀನ್ ಫ್ಲಾಶ್ ಬ್ಯಾಕ್. ಬನ್ನಿ. ಮಹಿಮಾ ನಮ್ಮನೆ ಸೊಸೆಯಾಗಿ ಬರ್ತಾ ಇರೋದು ನಮ್ಗಂತೂ ತುಂಬಾ ಸಂತೋಷ. ನಿಮ್ ಮಗಳ ತರಾನೇ ನಮ್ಮನೇಲೂ ಫ್ಯಾಷನ್ ಫೀಲ್ಡ್ ಅಲ್ಲಿ ಇರೋರು ತುಂಬಾ ಇದೀವಿ. ಇವಳು ನನ್ ಮಗಳ ಅಪೇಕ್ಷಾ, ಎರಡನೇ ಅವಳು. ಈ ಸಲ 2023 ಮಿಸ್ ಬ್ಯಾಂಗ್ಳೂರ್ ಫೈನಲ್ ರೌಂಡ್ಗೆ ಕ್ವಾಲಿಫೈ ಆಗಿದ್ದಾಳೆ. ನಾನು 1988 ಮಿಸ್ ಮೈಸೂರ್ ಆಗಿದ್ದೆ. ನೀವೇನು ತಗೊಳ್ಳೇ ಇಲ್ಲ ಪ್ಲೀಸ್. ಇದೆಲ್ಲ ಮನೇಲೆ ಮಾಡಿದ್ದ? ಹೌದೌದು, ಅಂದ್ರೆ ಕೆಲವೊಂದು. ತಿನ್ನಿ ತಿನ್ನಿ. ನಾವ್ ಯಾವ್ದು ಸಾಧಾರಣವಾದ ಎಣ್ಣೆಲಿ ಮಾಡೋದೇ ಇಲ್ಲ, ಎಲ್ಲವನ್ನು ಆಲಿವ್ ಆಯಿಲ್ ಅಲ್ಲೇ ಮಾಡ್ತೀವಿ. ವಿ ಆರ್ ವೆರಿ ಹೆಲ್ತ್ ಕಾನ್ಶಿಯಸ್. ಯು ಸಿ, ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೂ ಪರವಾಗಿಲ್ಲ. ಚೆನ್ನಾಗಿದೆ. ಯಾವ ಬೇಕರಿ ಇದು? ಅಯ್ಯೋ, ಇದು ಬೇಕ್ರಿದಲ್ಲ, ಮನೇಲೆ ಮಾಡಿದ್ದು. ನನ್ ದೊಡ್ಡ ಮಗಳು ಮಾಡಿದ್ದು. ಮಾಹಿ ನನಗೆ ಹೇಳಿದ್ಲು ಜೀವನ್ಗೆ ಒಬ್ಳು ಅಕ್ಕ ಇದ್ದಾಳೆ ಅಂತ. ಎಲ್ಲಿ ಕಾಣಿಸ್ತಾ ಇಲ್ಲ? ಭೂಮಿ, ಇವಳು ನನ್ನ ದೊಡ್ಡ ಮಗಳು ಭೂಮಿಕಾ. ತುಂಬಾ ಬುದ್ಧಿವಂತಳು. ಲಿಟ್ರೇಚರ್ ಅಲ್ಲಿ ಡಬಲ್ MA ಮಾಡಿದಾಳೆ, ಗೋಲ್ಡ್ ಮೆಡಲಿಸ್ಟ್. ನನ್ನ 3 ಜನ ಮಕ್ಕಳಲ್ಲಿ ಇವಳೇ ಜಾಸ್ತಿ ಓದಿರೋದು, ಹೆಚ್ಚಿಗೆ ತಿಳ್ಕೊಂಡಿರೋದು ಇವಳೇ. ಮನೆಗ್ ಬಂದ ಅದೃಷ್ಟ ದೇವತೆನ ಯಾರೇ ಆಚೆ ಕಳ್ಸಿ? ನೀನೆ. ಈಗೇನೋ ನಿಂದೇನು ತಪ್ಪ ಇಲ್ಲ ಅನ್ನೋ ತರ ಇಲ್ಲಿ ಬಂದು ದೊಡ್ಡದಾಗ ಲೆಕ್ಚರ್ ಕೊಡ್ತಾ ಇದ್ಯಾ. ಅವನೇನೋ ದೊಡ್ಡ ತಪ್ಪು ಮಾಡಿದಾನೆ ಅನ್ನೋ ತರ. ತಪ್ಪೆಲ್ಲ ನಿಂದೆ. ಎಷ್ಟು ಸಂಬಂಧ ಬಂದ್ರು ಏನಾದ್ರೂ ಒಂದ್ ತಪ್ಪನ್ನ ಕೆತ್ತಿ ಕೆತ್ತಿ ಹುಡುಕ್ತೀಯ. ನಿನ್ನಿಂದ ಮನೇಲಿ ನೆಮ್ಮದಿನೇ ಇಲ್ವಲ್ಲ. ನೀನು ಮದುವೆ ಆಗದೆ ಇರೋದಕ್ಕೆ ನಾವೆಲ್ಲರೂ ಶಿಕ್ಷೆ ಅನುಭವಿಸ್ತಾ ಇದ್ದೀವಿ. ಏನಾಯ್ತು? ಏನ್ ಪ್ರಾಬ್ಲಮ್ ರೇ? ಇವಳು ಮದ್ವೆನ ಇವಳೇ ಸೀರಿಯಸ್ ಆಗಿ ತಗೊಳ್ತಾ ಇರೋದಲ್ವೇನ್ರಿ ನಮ್ ಪ್ರಾಬ್ಲಮ್. ಯಾವ ಹುಡುಗನ್ ತೋರ್ಸಿದ್ರು ಅವ್ನ್ ಸರಿಗಿಲ್ಲ, ಇವನ್ ಸರಿಗಿಲ್ಲ, ಇವನ್ ಡಿವೋರ್ಸಿ, ಇವನಿಗ್ ಮಗು ಇದೆ, ಏನಾದ್ರೂ ಒಂದ್ ಖ್ಯಾತೆ ತೆಗಿತಾಳೆ. ಪ್ರಾಬ್ಲಮ್ ಹುಡುಗರಲ್ಲ, ಹುಡುಗ ಅಹಂಕಾರ. ಮನ್ಸಲ್ಲಿರೋರೆಲ್ಲರೂ ದೊಡ್ಡರು, ಇವಳೊಬ್ಳೆ ಬುದ್ಧಿವಂತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಮಾಮ್, ಅಕ್ಕಂಗೆ ಇಷ್ಟ ಇಲ್ಲ ಅಂತ ತಾನೇ ಬೇಡ ಅಂತ ಹೇಳ್ತಾ ಇರೋದು. ಅದವಳ ಚಾಯ್ಸು.
ಈ ಮನೇಲಿ ನೀನೊಬ್ಳು ಬಾಕಿ ಇದ್ದೆ ಇವಳನ್ನ ಸಪೋರ್ಟ್ ಮಾಡೋದಿಕ್ಕೆ. ಇವಳು ಮದ್ವೆ ಆಗ್ಬೇಕು ಅಂದ್ರೆ ದೇವಲೋಕದಿಂದ ಆ ಗಂಧರ್ವನೇ ಇಳಿದು ಬರ್ಬೇಕು. ಏನೋ ಇವಳೊಂದ್ ಮದ್ವೆ ಆದ್ರೆ ನನ್ನ ಮಕ್ಳೆಲ್ಲ ಸೆಟ್ಲ್ ಆಗ್ತಾರೆ ಅಂತ ಅನ್ಕೊಂಡಿದ್ದೆ. ಇವಳು ಮದ್ವೆ ಆಗಲ್ಲ, ನನ್ನ ಮಕ್ಳು ಯಾರು ಸೆಟ್ಲ್ ಆಗಲ್ಲ. ಇವಳಿಗೆ ಜನ್ಮದಲ್ಲಿ ಮದ್ವೆ ಆಗಲ್ಲ. ಬಂದಾಗಿರಿ. ಏನಾಗಿದೆ ನಿನ್ಗೆ? ಯಾಕೆ ಹಿಂಗ್ ಬಾಯಿ ಬಂದಾಗ ಒದರ್ತಿದ್ಯಾ? ಅಮ್ಮ, ಇದು ನಾನೇ ಸ್ವತಃ ಯೋಚನೆ ಮಾಡಿ ತಗೊಂಡಿರೋ ನಿರ್ಧಾರ. ಇದಕ್ಕೂ ಅಕ್ಕಂಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಮಾತಿಗೂ ಅಕ್ಕನ ಹಿಡ್ದು ಅವಳಿಗೆ ನೋವು ಕೊಡ್ಬೇಡಿ. ಇಷ್ಟು ನೋವು ಕೊಟ್ಟಿದ್ ಸಾಕು, ಪ್ಲೀಸ್. ಪುಟ, ನೀನ್ ಲಂಡನ್ಗಲ್ಲ, ಪ್ರಪಂಚದಲ್ಲಿ ಯಾವುದೇ ಜಾಗಕ್ಕೆ ಹೋಗು ನನ್ನ ಅಭ್ಯಂತರ ಇಲ್ಲ. ಆದ್ರೆ ಯಾಕೆ ಹೋಗ್ತಾ ಇದೆಯಾ ಅಂತ ಒಂದು ರೀಸನ್ ಹೇಳು ಸಾಕು. ಓಕೆ, ನಾವ್ ಜೀವನ್ ಮನೆಗೆ ಹೋಗಿದ್ದೆ ಯಾಕೆ? ಮದುವೆ ಮಾತುಕತೆಗೆ. ಫಿಕ್ಸ್ ಆಯ್ತಲ್ವಾ? ನಾಳೆನೆ ಮದ್ವೆ ಅಲ್ವಾ? ಪುಟ, ಈಗ ನಿಮ್ಮಿಬ್ರು ಮದುವೆ ಆಗಲ್ಲ ಅಂತ ಯಾರಾದ್ರೂ ಹೇಳಿದ್ರಾ? ನೋಡು, ನಿನ್ನೆ ತನಕ ನೀನ್ ಹಠ ಮಾಡ್ತಾ ಇದ್ದೆ ಅನ್ನೋ ಕಾರಣಕ್ಕೆ ನಿನ್ನ ಮತ್ತೆ ಜೀವನ್ ಮದುವೆಗೆ ನಾನು ಒಪ್ಪಿದ್ದೆ. ಆದ್ರೆ ಈಗ ನಿನ್ನ ಅವನು ಮದುವೆ ಆಗ್ಬೇಕು ಅಂತ ನೀನ್ ಆಸೆ ಪಡ್ತಾ ಇದೆಯಲ್ಲ, ಅದಕ್ಕಿಂತ ಹೆಚ್ಚು ನಾನು ಆಸೆ ಪಡ್ತಾ ಇದ್ದೀನಿ. ಬಿಕಾಸ್ ಜೀವನ್ ಬಹಳ ಒಳ್ಳೆ ಹುಡುಗ, ಜೆಮ್ ಆಫ್ ಎ ಪರ್ಸನ್. ಪ್ರಾಯಶಃ ನಾನೇ ಹುಡುಕಿದ್ರು ಅಷ್ಟು ಒಳ್ಳೆ ಹುಡುಗನ ಹುಡುಕೋದು ಸಾಧ್ಯನೇ ಆಗ್ತಿರ್ಲಿಲ್ಲ. ಸೊ ಪ್ಲೀಸ್ ಕಾಮ್ ಡೌನ್. ನೋಡು, ನಿನ್ನ ಜೀವನದ ಬೆಸ್ಟ್ ಡಿಸಿಷನ್ ಇದು. ನಿಮ್ಮ ಅಣ್ಣ ಈ ಮದುವೆನ ಖಂಡಿತ ನಡೆಸ್ಕೊಡ್ತಾನೆ. ಇಟ್ಸ್ ಎ ಪ್ರಾಮಿಸ್. ನಂಗೆ ಸ್ವಲ್ಪ ಟೈಮ್ ಕೊಡ್ಬಿಟ್ಟ. ಈ ಲಂಡನ್ ಹೋಗೋ ಐಡಿಯಾನ ಡ್ರಾಪ್ ಮಾಡು. ಈ ಅಣ್ಣನ ಮೇಲೆ ನಿಂಗೆ ನಂಬಿಕೆ ಅಲ್ವಾ? ಪ್ಲೀಸ್. ಅಣ್ಣ, ನಾನು ನನ್ಗಿಂತ ಜಾಸ್ತಿ ನಿನ್ನ ನಂಬ್ತೀನಿ. ನಿಮ್ಮಣ್ಣ ಖಂಡಿತ ನಿಮ್ಮ ಮಾತು ಉಳಿಸ್ಕೋತಾನೆ. ಆದಷ್ಟು ಬೇಗ ಜೀವನ ಅವ್ರ ಅಕ್ಕನಿಗೆ ನಾನೇ ಒಬ್ಬ ಒಳ್ಳೆ ಹುಡುಗನ ಹುಡುಕ್ತೀನಿ, ಅವ್ರ ಮದುವೆ ಮಾಡಿಸ್ತೀನಿ. ಮರುಕ್ಷಣನೇ ನಿನ್ನ ಜೀವನ್ ಮದುವೆ. ಹ್ಯಾಪಿ? ಥ್ಯಾಂಕ್ ಯು ಅಣ್ಣ. ಅಯ್ಯಯ್ಯಯ್ಯೋ, ವೃಶ್ಚಿಕ ರಾಶಿ ನೆಗದು ಬಿದ್ದು ನೆಲ್ಲಿಕಾಯಿ ಆಯ್ತು. ಅಧಿಕಾರ ಇದೆ, ನಾನೇ ದೊಡ್ಡವನು ಅಂತ ಜಾಸ್ತಿ ಎಗರಾಡಕ್ ಹೋಗ್ಬೇಡಿ. ಯಾಕಂದ್ರೆ ಪ್ರಾರಬ್ಧ ಮೇಲ್ಗಡೆ ಯಮ ಕುಣಿಕೆ ಹಿಡ್ಕೊಂಡು ಯಮಪಾಶ ಇಟ್ಕೊಂಡು ಮಾ, ಈಗ ವಯಸ್ಸು ಎಷ್ಟಾಗ್ಲಿ? 30. ಅಯ್ಯೋ ಬೇಡ ಕಣೆ, 28 ಸಾಕು. 28? ಅಷ್ಟೇ 28 ಹಾಕು. ಮಾ, 28 ಅಂತ ಹಾಕ್ತಾ ಇದ್ದೀನಿ. ಹಾಕು. ಯಾಕೆ ಇಷ್ಟು ಸುಳ್ಳು ಹೇಳ್ತಿದ್ದೀರಾ ಅಂತ? ಅಪ್ಪಿ, ನನ್ ವಯಸ್ಸು ಎಷ್ಟು ಅಂತ ನಿನಗೆ ಗೊತ್ತಿಲ್ವಾ? ನಾನ್ ಹೇಳ್ದಷ್ಟು ಹಾಕೆ. ಬೇಡ ಅಪ್ಪಿ. ಈಗ ನಾನು ಎಷ್ಟೇಜ್ ಅಂತ ಹಾಕ್ಲಿ? 35. ಅಲ್ವೇ, ನಿನ್ನ ವಯಸ್ಸು ಕಮ್ಮಿ ಹಾಕಿದ ತಕ್ಷಣ ಏನ್ ಪ್ರಳಯ ಆಗೋಗಲ್ಲ. ನಿನ್ ಮದ್ವೆ ಆಗೋನು ನಿನ್ ಬರ್ತ್ ಸರ್ಟಿಫಿಕೇಟ್ ಏನ್ ಕೇಳಲ್ಲ ಬಿಡು. ಅಯ್ಯೋ ಅಮ್ಮ, ಅದ್ ಹಾಗಲ್ಲ. ಹೇಗೆ? ಮೊದ್ಲು ಇದನ್ನ ಆಫ್ ಮಾಡು. ಯಾಕೆ ಹಾಗಂತ ಸುಳ್ಳು ಹೇಳ್ಕೊಂಡು ಅವ್ರ ಜೊತೆ ಜೀವನ ಶುರು ಮಾಡ್ಬೇಕಾ? ನನ್ ನಿಜವಾದ ವಯಸ್ಸು ಹಾಕು, ಇಲ್ಲ ಅಂದ್ರೆ ಬೇಡ. ಲೇ, ನೀನು ನಂತರ ದಿನಾ ಫೇಸ್ ಪ್ಯಾಕ್ ಹಾಕೊಂಡು ಸ್ವಲ್ಪನಾದ್ರೂ ಬ್ಯೂಟಿ ಕಾನ್ಶಿಯಸ್ನೆಸ್ ಅನ್ನೋದು ಇದ್ದಿದ್ರೆ ನೀನು 28 ವಯಸ್ಸು ತರಾನೇ ಕಾಣ್ತಾ ಇದ್ದೆ. ಎಲ್ಲಿ ಎಲ್ಲ ನಿಮ್ಮ ಅಪ್ಪನ ಬುದ್ಧಿ ತಾನೆ. ಏನೇ ನೋಡಿ ಯಾರು? ನಮಸ್ಕಾರ ಅಮ್ಮ.
ನಿಮ್ ತಾಯಿಯವರು ನನ್ನ ಬರಕ್ ಹೇಳಿದ್ರು. ಅಮ್ಮ. ಹಾ ಬಂದೆ. ಯಾರು? ನಮಸ್ಕಾರ ತಾಯಿ. ನಮಸ್ತೆ ವಿಶ್ವನಾಥ್ ಅವರೇ, ಬನ್ನಿ ಬನ್ನಿ ಒಳಗೆ. ನಮಸ್ಕಾರಮ್ಮ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಭೂಮಿ, ಕಾಫಿ ತಗೊಂಡು. ಇವಳೆ ಹುಡುಗಿ. ಫೋಟೋ ನೋಡಿದ್ರೆ ಹುಡುಗಿ ಚಿಕ್ಕ ವಯಸ್ಸು ನೋಡಿ ಕಣ್ಣಾಗ ಕಾಣ್ತಾಳೆ. ಬಹುಶಃ ಹಳೆ ಫೋಟೋ ಇರ್ಬೋದು ಅಂತ ಕಾಣಿಸುತ್ತಲ್ವಾ? ಫೋಟೋಸ್ ಎಲ್ಲ ಕಳಿಸಿದ್ನಲ್ಲ, ಒಳ್ಳೆ ವರ ಯಾರಾದ್ರೂ ಇದಾರ? ನೋಡಿ ಅಮ್ಮ, ಮದುವೆಗೆ ವಯಸ್ಸು ಬಹಳ ಇಂಪಾರ್ಟೆಂಟ್. ಅವಳ ಅದೃಷ್ಟ ಚೆನ್ನಾಗಿದ್ರೆ ವರ ಒಪ್ಕೊಂತಾನೆ. ಆ ವರ ಎಂಜಿನಿಯರೋ ಡಾಕ್ಟರೋ ಆಗಿರ್ಬೇಕು, ಇಲ್ಲ ಪ್ರೊಫೆಸರ್ ಆದ್ರೂ ಆಗಿರ್ಲೇಬೇಕು. ಅದ್ರಲ್ಲಿ ಕಾಂಪ್ರಮೈಸೇ ಇಲ್ಲ. ಒಂದ್ ಪಕ್ಷ IAS IPS ಆಗಿದ್ರೆ ಪರವಾಗಿಲ್ಲ, ಅದು ನಡೆಯುತ್ತೆ. ತಗೊಳ್ಳಿ, ಈ ಸೊಪ್ಪು ಹಾಕಿ. ಎಲ್ಲ ಆರ್ಗ್ಯಾನಿಕ್ ಅಂತೀರಾ, 3 ಪಟ್ಟು ಬೆಲೆ ಜಾಸ್ತಿ ಇದೆ. ತುಂಬಾ ಕಷ್ಟ ಮೇಡಮ್ ಆರ್ಗ್ಯಾನಿಕ್ ಬೆಳೆಯೋದು. ರೈತರ ಕಷ್ಟ ನಿಮ್ಗೇನು ಗೊತ್ತಾಗಬೇಕು? ಮಳೆ ಆದ್ರೆ ಬೆಳೆ ಇಲ್ಲ, ಬೆಳೆ ಆದ್ರೆ ಮಳೆ ಇಲ್ಲ. ಸರಿ ಎಷ್ಟಾಯ್ತು? 110. ತಗೊಳ್ಳಿ. 110 ಮೇಡಮ್, ಇನ್ನು 10 ರೂಪಾಯಿ. ಇರ್ಲಿ ಇಟ್ಕೊಳ್ಳಿ. ಒಳ್ಳೆ ಕತೆ ಆಯ್ತಲ್ಲ. ಸುಬಣ, ಒಂದ್ ನಿಮಿಷ ಬನ್ನಿ ಸುಬಣ. ನಮ್ ಭೂಮಿಕಿಂಗೆ ಒಳ್ಳೆ ಸಂಬಂಧ ನೋಡಿದೀನಿ, ಅವ್ರ ಹತ್ರ ಮಾತಾಡಿ ಮದ್ವೆನು ಫಿಕ್ಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಏನಾಯ್ತು ಸುಬಣ? ನಾನ್ ಎಸ್ಸಲ್ಲಿ ಕಾಲ್ ಮಾಡ್ದೆ, ನೀವ್ ನನ್ ಕಾಲೇ ಪಿಕ್ ಮಾಡ್ಲಿಲ್ವಲ್ಲ? ಅದು ಸ್ವಲ್ಪ ಬಿಸಿ ಇದ್ದೆ ಮೇಡಮ್. ಓಹೋ, ಸರಿ. ಯಾವಾಗ ಬರ್ತಾರಂತವ್ರು? ಒಂದ್ ಕೆಲ್ಸ ಮಾಡಿ, ಈ ಭಾನುವಾರನೇ ಅವ್ರಿಗೆ ಮನೆಗ್ ಬರಕ್ ಹೇಳ್ಬಿಡಿ. ನಾವೆಲ್ಲರೂ ಮನೇಲಿ ಇರ್ತೀವಿ, ಚೆನ್ನಾಗಿರತ್ತೆ. ಮಾತಾಡಿ ಫಿಕ್ಸ್ ಮಾಡ್ಬೋಣ. ಅದು ಒಂದ್ ಪ್ರಾಬ್ಲಮ್ ಇದೆ. ಒಂದ್ ಕೆಲ್ಸ ಮಾಡೋಣ, ನಾನು ಅವ್ರಿಗೆ ಕಾಲ್ ಮಾಡ್ತೀನಿ, ನೀವ್ ಅವ್ರಿಗೆ ಅರ್ಥ ಮಾಡಿಸಿ. ಬೇಡ, ಕಾಲ್ ಮಾಡ್ಬೇಡಿ. ಯಾಕೆ ಸುಬಣ? ಒಂದ್ಸಲಿ ಮಾತಾಡ್ಬಿಟ್ರೆ ಎಲ್ಲ ಕ್ಲಿಯರ್ ಆಗತ್ತಲ್ವಾ? ಅದು ಬೇರೆನೇ ಸಮಸ್ಯೆ ಇದೆ. ಏನ್ ಸಮಸ್ಯೆ ಸುಬಣ? ಭೂಮಿಕಾ ವಿಷಯ ಆ ಮನೆಯವರಿಗೆಲ್ಲ ಗೊತ್ತಾಗಿದೆ. ಯಾವ ವಿಷಯ? ಅದೇ ಆ ಕಿರಣ್ ಅಂತ ಹುಡುಗ ಇದ್ದಲ್ಲ, ಆ ಕಿರಣ್ ಭೂಮಿಕಾ ಅವರಿಬ್ರು. ಅಣ್ಣ, ಏನೇನೋ ಮಾತಾಡ್ಬೇಡಿ. ನಾವೇ ಆ ಮದ್ವೆನ ಫಿಕ್ಸ್ ಮಾಡಿದ್ವಿ, ಸರಿ ಹೋಗ್ಲಿಲ್ಲ. ಈಗ ಅದ್ರಲ್ಲಿ ಪ್ರಾಬ್ಲಮ್ ಏನಿದೆ? ಅದ್ರಲ್ಲಿ ನಮ್ ಭೂಮಿ ತಪ್ಪೇನಿದೆ ಹೇಳಿ? ನೀವು ನನಗೆ ಹೇಳ್ದಂಗೆ ಇನ್ನೊಬ್ರಿಗೆ ಹೇಳಕ್ ಆಗಲ್ಲಮ್ಮ. ಒಬ್ರಿಂದ ಇನ್ನೊಬ್ರಿಗೆ ಬೇರೆ ತರನೇ ಹರಡುತ್ತೆ ಅದು. ನಮ್ಮ ಹುಡುಗಿ ಒಳ್ಳೆಯವಳು ಅಂತ ಲಗ್ನ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿಸಿ ಎಲ್ರಿಗೂ ಕೊಡಕ್ಕಾಗತ್ತಾ? ಈ ಸಂಬಂಧ ಸರಿ ಹೋಗಲ್ಲಮ್ಮ. ನಾನು ಬರ್ತೀನಿ. ಸುಬಣ ನನ್ನ ನಮ್ಮ ಈ ಪ್ರಾಡಕ್ಟ್ನ ಈ 6 months ಅಲ್ಲಿ ರಿಲೀಸ್ ಮಾಡಿದ್ರೆ ಸರ್ದಾರ್ ಮಾರ್ಕೆಟ್ನ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಬೋದು. ಆ್ಯಂಡ್ ವಿ ಆರ್ ವೆರಿ ಕಾನ್ಫಿಡೆಂಟ್ ಸರ್. ನಾನು ಪ್ರೊಸೀಡ್ ಮಾಡ್ಬೋದಾ ಸರ್? ವೆಲ್ ಡನ್ ಮಿಸ್ಟರ್ ಮಧು. ನಿಮ್ಮ ಪ್ರೆಸೆಂಟೇಷನ್ ಅಲ್ಲಿ ಕೆಲವು ಪಾಯಿಂಟ್ಸ್ ತುಂಬಾ ಚೆನ್ನಾಗಿತ್ತು. ಲೆಟ್ ಬಾಸ್ ಡಿಸೈಡ್. ಗುಡ್ ಜಾಬ್. ಥ್ಯಾಂಕ್ ಯು ಸರ್. ಸರ್, ಈ ಹೊಸ ಪ್ರಾಡಕ್ಟ್ಗೆ ಯಾವ್ದಾದ್ರು ಕ್ಯಾಚ್ ನೇಮ್ ಕೊಡ್ಬೇಕು ಸರ್. ಬಟ್ ಹೆಸರಲ್ಲಿ ಏನಿದೆ ಅಂತ ಅಲ್ವಾ ಸರ್ ಶೇಕ್ಸ್ಪಿಯರ್ ಹೇಳಿರೋದು? ಓದೋ ಹವ್ಯಾಸ ಇದೆಯಾ ನಿಮಗೆ? ಒಂದ್ ಸ್ವಲ್ಪ ಇದೆ ಸರ್. ಸಾಕು. ಸಾರಿ, ನಿಮ್ಮ ಹೆಸರೇನು? ನವೀನ್ ಅಂತ ಸರ್. ಓಕೆ. ಆರ್ ಯು ಮ್ಯಾರಿಡ್? ನೋ ಸರ್. ಯು ಶುಡ್. ಅಂದ್ರೆ ನಿಮ್ಮ ಹಾಬೀಸ್ಗೆ, ಟೇಸ್ಟ್ಗೆ ಸೂಟ್ ಆಗೋ ಥರದ ಹುಡುಗಿನ ಹುಡುಕಿ ಮದುವೆ ಆದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಲೈಫ್ ಲಾಂಗ್ ಕಷ್ಟ ಆಗ್ಬಿಡುತ್ತೆ. ಐ ಮೀನ್, ಲಿಟ್ರೇಚರ್ನಲ್ಲಿ ಇಂಟ್ರೆಸ್ಟ್ ಇರೋ ಹುಡುಗಿನ ಹುಡುಕಿದ್ರೆ ನಿಮಗೆ ಸೂಟ್ ಆಗ್ತಾಳೆ. ನೀವು ಹೇಳಿದ್ ಕರೆಕ್ಟ್ ಸರ್. ನಿಮಗೆ BP ಇದೆಯಾ? ನೋ ಸರ್. ಹಾರ್ಟ್ ಟ್ರಬಲ್?
ಅಯ್ಯೋ ಇಲ್ಲ ಸರ್. ಎಕ್ಸಲೆಂಟ್. ಹೆರಿಡಿಟರಿ ಡಿಸೀಸಸ್? ನೋ ಸರ್, ನಥಿಂಗ್. ಓ ಸೂಪರ್. ಮನೇಲಿ ಯಾರ್ಯಾರಿದ್ದೀರಾ? ಸರ್, ನಮ್ಮ ಅಪ್ಪ ಅಮ್ಮನ್ಗೆ ನಾನೊಬ್ಬನೇ ಮಗ ಸರ್. ಎಕ್ಸಲೆಂಟ್. ಮಿಸ್ಟರ್ ನವೀನ್, ಯು ಆರ್ ದ ಪರ್ಫೆಕ್ಟ್ ಚಾಯ್ಸ್. ನಿಮ್ಮನ್ನ ಈ ಕಂಪ್ನಿಯ ಮಾರ್ಕೆಟಿಂಗ್ ಹೆಡ್ ಆಗಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ಅಯ್ಯೋ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಡಿಸ್ಕಸ್ ಆಗ್ತಾ ಇದ್ದ ಜಾಗ ವಧುವರಾನ್ವೇಷಣ ಕೇಂದ್ರ ಆಗೋಯ್ತಲ್ಲಪ್ಪ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಕ್ಸ್ಕ್ಯೂಸ್ ಮೀ ಸರ್. ಯಾ, ನನಗೂ ಬಿ ಪಿ ಶುಗರ್ ಯಾವುದೂ ಇಲ್ಲ ಸರ್. ಹಾಗೆ ಮನೇಲಿ ಯಾರಿಗೂ ಹಾರ್ಟ್ ಪ್ರಾಬ್ಲಮೂ ಇಲ್ಲ ಸರ್. ನನಗೆ ಯಾವ ಕಾಯಿಲೆನೂ ಇಲ್ಲ ಸರ್. ಹೌದಾ? ಗಾಡ್ ಬ್ಲೆಸ್ ಯು. ಲೆಟ್ಸ್ ಕಮ್ ಟು ದ ಪಾಯಿಂಟ್ ನೌ. ಮಿಸ್ಟರ್ ನವೀನ್, ಯು ಆರ್ ಪ್ರಮೋಟೆಡ್ ವಿತ್ ಎಫೆಕ್ಟ್ ಫ್ರಮ್ ಟುಡೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಇದನ್ನ ಕೇಳಿದ್ರೆ ಯಾರ್ದು ಲಗೇಜು? ಅಣ್ಣ, ಮಾವ, ಹಾಯ್ ಸಿಸ್ಟರ್, ಹೇಗಿದ್ಯಾ? ಸೂಪರ್ ತಂಗ್ಯವ. ಏನ್ ಮಾವ, ಬರ್ತೀನಿ ಅಂತ ಒಂದ್ ಮಾತು ಹೇಳಿಲ್ಲ, ಹಾಗೆ ಬಂದ್ಬಿಟ್ಟಿದ್ದೀರಾ? ಅಯ್ಯೋ ದೇವ್ರೆ, ಸ್ಯಾನ್ ಫ್ರಾನ್ಸಿಸ್ಕೋ ತುಂಬಾ ಬೋರಮ್ಮ. ನೀವೆಲ್ಲ ನೆನಪಾದ್ರ ಇಮಿಡಿಯೇಟ್ಲಿ ನೆಕ್ಸ್ಟ್ ಫ್ಲೈಟ್ ಹತ್ತದೆ. ಕಟ್ ಮಾಡಿದ್ರೆ ಇಲ್ಲಿ ಇದ್ದೀನಿ. ಕಲ್ಪನಾ, ಇದು ನಮ್ಮಣ್ಣ ಲಕ್ಷ್ಮೀಕಾಂತ್. ಮದ್ವೆಲಿ ಇವ್ರನ್ನ ನಾನು ನೋಡ್ದಂಗೆ ಇಲ್ಲ. ಅದು ಇವನಿಗೆ ದೇಶ ಸುತ್ತೋ ಹುಚ್ಚು, ಅದಕ್ಕೆ ಈಸ್ ಆಲ್ವೇಸ್ ಟ್ರಾವೆಲಿಂಗ್. ಹೌದಾ? ಇವರು ನಮ್ ಅರುಣ್ ತಾಯಿ, ಅಂದ್ರೆ ಅಶ್ವಿನಿ ಮದನ್ ಲಾ. ನಮಸ್ಕಾರ. ನಮಸ್ಕಾರ. ಅಣ್ಣ, ನೀನ್ ಫ್ರೆಶ್ ಅಪ್ ಆಗೋಣ. 2 ನಿಮಿಷ ಬಂದೆ. ಸರಿ ಸರಿ. ಅಶ್ವಿನಿ, ಮಾತಾಡ್ತಾ ಇರು. ಬಾಣ. ಏನೋ ಮಾತಾಡ್ಬೇಕಂದ್ರೆ ಗೌತಮ್ ಮದುವೆ ವಿಷಯ. ಏನ್ ಮಾತಾಡ್ತಿದ್ದಿ ತಂಗ್ಯವ್ವ? ಗೌತಮ್ಗೆ ಮದ್ವೆ ಪ್ರಪೋಸಲ್ಸ್ ಕ್ಯೂ ನಿಂತಿದ್ದಾರೆ. ಇದೇನು ಹೊಸ ವಿಷಯ ಅಲ್ವಲ್ಲ? ಅವನ್ ಮೊದಲ ಹೇಳ್ಕೊಟ್ಪಲ್ಲ, ಮದುವೆ ಒಪ್ಪಿದ್ರು ನೀನ್ ಬಿಡಲ್ಲ. ಇವತ್ತಲ್ಲ ನಾಳೆ ಅವನ್ ಮನ್ಸ್ ಬದ್ಲಾಗಲ್ಲ ಅನ್ನೋದು ಏನ್ ಗ್ಯಾರಂಟಿ? ಅವನಿಗೆ ಮದುವೆ ಪ್ರಪೋಸಲ್ ಬರ್ತಾ ಇರೋದು ತಾನೇ ನಿನಗೆ ಟೆನ್ಷನ್. ಅದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಉಪಾಯ ಇದೆ ತಂಗ್ಯವ್ವ. ಏನ್ ಹೇಳು? ಮದುವೆ ಮಾಡ್ಬಿಡೋಣ. ಅವನಿಗೆ ಮದುವೆ ಅಂತ ಒಂದು ಆಗ್ಬಿಟ್ರೆ ಮತ್ತಾರು ಮದುವೆ ಪ್ರಪೋಸಲ್ ತಗೊಂಡ್ ಬರೋದೇನೋ ಇಲ್ಲಿಗೆ. ಏನ್ ತಮಾಷೆ ಮಾಡ್ತಾ ಇದೀಯಾ? ಇದ್ರ ಸೀರಿಯಸ್ನೆಸ್ ನಿನಗೆ ಅರ್ಥ ಆಗ್ತಾ ಇಲ್ಲ? ಅಯ್ಯೋ ದೇವ್ರೆ, ಮನೆ ಬಾಗಿಲನ್ನು ಊರಾಗ್ಲ ತೆರೆದ್ಬಿಟ್ಟು ಯಾರು ಒಳಗಡೆ ಬರ್ಬಾರ್ದು ಅಂದ್ರೆ ಹೇಗೆ? ಮೊದಲು ಮನೆ ಬಾಗಿಲನ್ನ ಗಟ್ಟಿಯಾಗಿ ಮುಚ್ಚಬೇಕು. ಗೌತಮ್ ಮದುವೆ ಆಗಿ ಮಕ್ಕಳಾದ್ರೆ ನನ್ನ ಮಕ್ಕಳ ಫ್ಯೂಚರ್ಗೆ ಅಪಾಯ. ಅದಕ್ಕೆ ಗೌತಮ್ ಮದುವೆ ಆಗ್ಬಾರ್ದು ಅಂತ ನಾನ್ ಡಿಸೈಡ್ ಮಾಡಿರೋದು. ಅಯ್ಯೋ ದೇವ್ರೆ, ಅದ್ ನಿನಗೆ ಗೊತ್ತು ಸಿಸ್ಟರ್. ಒಟ್ಟಿನಲ್ಲಿ ಎಲ್ಲವೂ ನಿನ್ನ ಕಂಟ್ರೋಲ್ ಅಲ್ಲಿ ಇರಬೇಕು, ಅಷ್ಟೇ ತಾನೇ? ವೆರಿ ಸಿಂಪಲ್. ನೀನು ಕೂತ್ಕೊಂಡ್ರೆ ಕೂತ್ಕೋಬೇಕು, ಏಳು ಅಂದ್ರೆ ಹೇಳ್ಬೇಕು. ಅಂತ ಹುಡುಗಿನೇ ಕರ್ಕೊಂಡ್ಬಂದು ಮದುವೆ ಮಾಡಿಸೋಣ. ಅದೆಲ್ಲ ಬಿಟ್ಟು ನೀನು ಅವನಿಗೆ ಮದುವೆನೇ ಮಾಡಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ರೆ ಜೀವನ ಪೂರ್ತಿ ಟೆನ್ಷನ್ ಅನುಭವಿಸ್ಬೇಕಾಗತ್ತೆ ಸಿಸ್ಟರ್. ಡು ಯು ಅಂಡರ್ಸ್ಟ್ಯಾಂಡ್? ಎಲ್ಲದಕ್ಕೂ ಅದರದೇ ಆದ ಟೈಮ್ ಬರುತ್ತೆ ಅಂತ ಹೇಳ್ತಾರಲ್ಲ, ಅದು ಸುಳ್ಳಲ್ಲ ಗೆಳೆಯ. ಯಾವ್ಯಾವ ಟೈಮಲ್ಲಿ ಆಗಬೇಕು ಅದಾದ ಆ ಟೈಮಲ್ಲಿ ಆಗೇ ಆಗುತ್ತೆ. ಸುಮ್ಮನೆ ಟೆನ್ಷನ್ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಇದೆಲ್ಲ ನನ್ನ ಪುಟ್ಟಿಗೆ ಅರ್ಥ ಆಗಲ್ಲ. ನಾನು ಭೂಮಿಕಾಗಿ ಹುಡುಗ ಸಿಗದೆ ನನ್ನ ತಂಗಿ ಮದುವೆ ಪೋಸ್ಟ್ಪೋನ್ ಆಗ್ತಾ ಇದೆಯಲ್ಲ ಅನ್ನೋ ಟೆನ್ಷನ್ ನನಗೆ. ಹೇಳಿ ಪ್ರವೀಣ್, ಸಿಗ್ತಾ? ಸರ್, ನೀವು ಹೇಳಿದಾಗೆ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ ಸರ್. ಗುಡ್. ಈಗ ಈಸಿ ಆಗುತ್ತೆ. ಅಟ್ಲೀಸ್ಟ್ ಒಂದಷ್ಟು ಪ್ರೊಫೈಲ್ಸ್ನ ಅವಳಿಗೆ ಫಾರ್ವರ್ಡ್ ಮಾಡ್ಬೋದು. ಗೆಳೆಯ,
ಕೋಚಿಂಗ್ ಸೆಂಟರ್ ಮುಂದೆ ಅವಳು ಆ ಥರ ಹೇಳಿದಾಳೆ ಅಂದಮೇಲೆ ಈ ಪ್ರಪೋಸಲ್ನ ನೀನು ಡೈರೆಕ್ಟಾಗಿ ಅವ್ರ ಅಪ್ಪನಿಗೆ ಕಳ್ಸೋದು ಬೆಟರ್ ಗೆಳೆಯ. ಯಾರ್ಯಾರ ಹೆಸರಿದೆ? ನೀವ್ ಹೇಳಿರೋ ಕ್ಯಾಟಗರಿಯಲ್ಲಿ ಹೈಯರ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಬ್ಬರೇ ಸರ್ ಇರೋದು. ಹೂ ಇಸ್ ದಾಟ್? ಅದು ನೀವೇ ಸರ್. ಮಿಸ್ಟರ್ ಗೌತಮ್ ದಿವಾನ್, ಚೇರ್ಮನ್ ಆಫ್ ದಿವಾನ್ ಗ್ರೂಪ್. ಸಾರಿ, ಕ್ಯಾನ್ ಗೋ. ಓಕೆ ಸರ್. ಗೆಳೆಯ, ಯಾಕೋ ಇಷ್ಟೊಂದು ಸ್ಟ್ರೆಸ್ ಮಾಡ್ಕೋತೀಯ? ಅಲ್ಲ, ಮಹಿಮನ್ಗೆ ಈ ಪ್ರಪೋಸಲ್ ಮಿಸ್ ಆದ್ರೆ ಏನಾಯ್ತಂತೆ? ಇನ್ನೊಂದು ಪ್ರಪೋಸಲ್ ಸಿಗುತ್ತಪ್ಪ. ಜೀವನ್ ವಿಷಯದಲ್ಲಿ ನಾನು ಕಂಪ್ಲೀಟ್ ಆಗಿ ಕನ್ವಿನ್ಸ್ ಆಗಿದ್ದೀನಿ ಅಂತ ಒಳ್ಳೆ ಹುಡುಗನ ಕಳ್ಕೊಬಾರ್ತಾನ. ನೋಡೋ, ಈ ಕೆಲಸ ಎಲ್ಲ ಅಷ್ಟು ಈಸಿಯಾಗಿ ಆಗೋವಂಥದ್ದಲ್ಲ. ಆತರ ಪಡಬಾರ್ದು, ಅದಕ್ಕೆ ಅದರದೇ ಆದ ಟೈಮ್ ಬೇಕು. ಮಹಿಮನ್ ಮದ್ವೆಗೆ ನೀನೇ ಎಷ್ಟೊಂದು ಸ್ಟ್ರೆಸ್ ಮಾಡ್ಕೊಂಡಿದ್ಯಾ ಅಂದ್ಮೇಲೆ ಭೂಮಿಕಾ ಮದ್ವೆಗೆ ಅವಳು ಮನೆಯವರು ಅಷ್ಟೇ ಸ್ಟ್ರೆಸ್ ಮಾಡ್ಕೊಂಡಿರ್ತಾರಲ್ವಾ? ಇದೇ ಸ್ಟ್ರೆಸ್ಸು, ಟೆನ್ಷನ್ನು ನಿಮ್ಮ ಮನೆಯವರು ನಿನ್ನ ಮದುವೆಗೆ ಮಾಡ್ಕೋಬೇಕಾಗಿತ್ತು. ಮೋಸ್ಟ್ಲಿ ಅವರು ನೀನು ಮದುವೆ ಮಾಡ್ಕೊಂಡ್ರೆ ಸ್ಟ್ರೆಸ್ ಮಾಡ್ಕೋಬೋದೇನಪ್ಪ. ಸರಿ ಗಿಳಿಯ, ಏನಾದರೂ ಇದ್ರೆ ನನಗೆ ಕಾಲ್ ಮಾಡು. ನಾನು ಹೋಗಿ ಮಾರ್ಕೆಟಿಂಗ್ ಸ್ಟಡಿ ರಿಪೋರ್ಟ್ ಏನಾಯ್ತು ಅಂತ ನೋಡಿದ್ದೀನಿ. ಓಕೆ, ಬಾಯ್. ಇವಳೆ ನನ್ನ ದೊಡ್ಡ ಮಗಳು ಭೂಮಿಕಾ. ಇವಳು ಲಿಟ್ರೇಚರ್ ಅಲ್ಲಿ ಡಬಲ್ MA ಮಾಡಿದ್ದಾಳೆ. ಈಗ MPhil ಮಾಡಕ್ ಹೊರಟಿದ್ದಾಳೆ. ಸದ್ಯಕ್ಕೆ ಒಂದು ಸಿವಿಲ್ ಕೋಚಿಂಗ್ ಸೆಂಟರ್ ಅಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಅಕ್ಕಂಗೆ ಓದೋದು ಅಂದ್ರೆ ತುಂಬಾ ಇಷ್ಟ. ಅದು ತುಂಬಾ ಒಳ್ಳೆ ವಿಷಯ. ಎಜುಕೇಶನ್ ತುಂಬಾ ಇಂಪಾರ್ಟೆಂಟು. ಇಲ್ಲಿವರೆಗೂ ಇವಳಿಗೆ ಇಷ್ಟು ಒಳ್ಳೆ ಪ್ರಪೋಸಲ್ ಬಂದಿರಲಿಲ್ಲ. ವಿಶ್ವಾಸ್ ನಮ್ಮ ಮನೆಯವರು ಎಲ್ರಿಗೂ ಇಷ್ಟ ಆಗಿದ್ದಾರೆ. ಭೂಮಿ, ಓಕೆ, ಚೂರು ಫ್ರೆಶ್ ಆಗಿ ಬಂದ್ಬಿಡು. ನಮ್ಮ ಭೂಮಿ ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಬಂದ್ಬಿಡ್ತಾಳೆ. ಹೋಗಮ್ಮ. ಪರವಾಗಿಲ್ಲ, ಹೀಗೆ ಚೆನ್ನಾಗಿದಾರಲ್ಲ. ಸೌಂದರ್ಯ ಅನ್ನೋದು ಮೇಕಪ್ ಅಲ್ಲಿ ಇರಲ್ಲ ಅಲ್ಲ. ಜೀವನ ಎಲ್ಲ ಮೇಕಪ್ ಹಾಕೊಂಡು ಬದುಕೋದಕ್ಕಾಗಲ್ಲ. ಮದುವೆ ಆದ್ಮೇಲೆ ಹೇಗೆ ನ್ಯಾಚುರಲ್ ಆಗಿರ್ತೀವೋ ಹಾಗೆ ಪರಿಚಯ ಆಗೋದು ಒಳ್ಳೇದು. ಭೂಮಿಕಾ ಅವ್ರ ಪ್ರೊಫೈಲ್ ನೋಡಿದ ತಕ್ಷಣ ನನಗಿಷ್ಟ ಆದ್ರು. ಇವತ್ತಿಗೆ ನನ್ ಮಗನ್ಗೆ ಹುಡುಗಿ ನೋಡ್ಕೋ ಕೆಲ್ಸ ಮುಗಿದೋಯ್ತು. ನಿಮ್ ಹುಡುಗಿ ನನ್ ಮಗನ್ಗೆ ತುಂಬಾ ಇಷ್ಟ ಆಗಿದ್ದಾಳೆ. ನಿಮಗೇನು ಅಭ್ಯಂತರ ಇಲ್ಲ ಅಂದ್ರೆ ಭೂಮಿಕಾ ಅವ್ರ ಜೊತೆ ನಾನೊಂದು 5 ನಿಮಿಷ ಮಾತಾಡ್ಬೋದಾ? ಆಫ್ ಕೋರ್ಸ್, ಪ್ಲೀಸ್ ಬನ್ನಿ. ಭೂಮಿಕಾ ಅವರೇ, ಮಾತಾಡ್ಬೋದಾ? ಹೋಗಮ್ಮ ಭೂಮಿ, ಬಾಲ್ಕನಿ ಕರ್ಕೊಂಡು ಹೋಗಿ ಮಾತಾಡಮ್ಮ. ಹಾಯ್. ಹಾಯ್. ನಿಮ್ಮ ಖುಷಿ ಎಂಜಾಯ್ ಮಾಡೋಕೆ ನಿಮ್ಮ ಫೇವ್ರೆಟ್ ಗೆಸ್ಟ್ ಬಂದ್ಬಿಟ್ಟಿದ್ದಾನೆ. ಕರೀದೇ ಇದ್ರು ಬರೋ ಗೆಸ್ಟ್. ಮಳೆನೂ ಇಷ್ಟ ಆಗತ್ತಲ್ಲ, ಅಂಥವ್ರನ್ನ ಮೆಚ್ಕೊಳ್ಳೇಬೇಕು. ಮನ್ಸಲ್ಲಿ ಪ್ರೀತಿ ಕಾಳಜಿ ಇರೋರ್ಗೆ ಪ್ರಪಂಚದಲ್ಲಿ ಎಲ್ಲಾನು ಇಷ್ಟ ಆಗುತ್ತೆ. ಈ ಮದುವೆ ಆಗೋಂಥ ಹುಡುಗ ಇಂಥರ್ದವನೇ ಆಗಿರಲಿ. ಐ ಮೀನ್ ಎಲ್ಲರ ಬಗ್ಗೆನೂ ಪ್ರೀತಿ ಕಾಳಜಿ ಇರೋಂಥ ವ್ಯಕ್ತಿ ಆಗಿರಲಿ ಎಂದೆ. ಕಂಗ್ರ್ಯಾಚುಲೇಷನ್ಸ್, ಒಳ್ಳೆ ಅಲೈನ್ ಸಿಕ್ಕಿದ್ದಕ್ಕೆ. ಮೈ ಬೆಸ್ಟ್ ವಿಶಸ್. ಥ್ಯಾಂಕ್ ಯು.
ಸಂಬಂಧ ನೀವು ಒಪ್ಕೊಂಡಿದ್ದು ಬಹಳ ಖುಷಿ ಆಯ್ತು. ಇನ್ ತಡ ಮಾಡೋದು ಬೇಡ, ಶಾಸ್ತ್ರ ಶುರು ಮಾಡೋಣ. ಹಾ, ಶುರು ಮಾಡೋಣ. ಈ ಬಳೆ ವಿಶ್ವಾಸ ಅವ್ರ ಅಜ್ಜಿದು, ಇದು ನಿಮ್ಗೆ ಸೇರ್ಬೇಕು. ಭೂಮಿಕಾ ಇವತ್ತಿಂದ ನಮ್ಮನೆ ಮಗಳು. ಭೂಮಿಕಾ, ವಿಶ್ವಾಸ್, ಆಶೀರ್ವಾದ ತಗೊಳ್ಳಿ. ಸೌಭಾಗ್ಯವತಿ ಭವ. ಇದು ನಮ್ಮ ಕಡೆಯಿಂದ. ಏನಿದು? ನೀವು ನಿಮ್ಮ ಪ್ರೀತಿನ ಉಡುಗೊರೆ ರೂಪದಲ್ಲಿ ತೋರಿಸಿದ್ರಿ, ನಾವು ನಮ್ಮ ಪ್ರೀತಿನ ಈ ರೂಪದಲ್ಲಿ ತೋರಿಸ್ತಾ ಇದೀವಿ. ತಗೊಳ್ಳಿ, ಇದನ್ನ ಸಂಪ್ರದಾಯ ಅನ್ಕೊಳ್ಳಿ. ತಪ್ಪು ತಿಳ್ಕೊಬೇಡಿ, ನನಗಿದು ಬೇಡ ಪ್ಲೀಸ್. ಅಹಂಕಾರ ಅಂತ ಅಂದ್ಕೋಬೇಡಿ. ಇದನ್ನ ಆಶೀರ್ವಾದ ಅನ್ಕೊಳ್ಳಿ. ಪ್ಲೀಸ್ ತಗೊಳ್ಳಿ, ಪ್ಲೀಸ್ ಪ್ಲೀಸ್. ಈ ಕಾಯಿನ್ ಕೂಡ ನಿಮ್ಮ ಮನಸ್ಸಿನಲ್ಲಿರೋ ಪ್ರೀತಿನ ತೋರಿಸುತ್ತೆ. ಇದರಲ್ಲೇ ನಿಮ್ಮ ಆಶೀರ್ವಾದ ಇದೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನನ್ನ ಬೆಸ್ಟ್ ಫ್ರೆಂಡ್ ಶ್ರುತಿ. ಹಾಯ್. ಹಾಯ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇವ್ರನ್ನ ಯಾರು ಕರೆದಿದ್ದು? ನಾನೇ ಕಡೆ. ಯಾಕೆ? ನಮ್ ಭೂಮಿಗೆ ಇವಳ ಗಂಡಿಗಿಂತ ಒಂದ್ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ ಅಂತ ನೋಡು ಹೊಟ್ಟೆ ಉರ್ಕೊಳ್ಳಿ ಅಂತ ಕರೆಸ್ದೆ. ಅವ್ರ ಗಂಡನೂ ಬರ್ಬೇಕಿತ್ತು. ಚೆನ್ನಾಗಿರೋದು. ಯಾವ ಮುಖ ಇಟ್ಕೊಂಡ್ ಬರ್ತಾರೆ ಕ್ಷಮೆ ಇರ್ಲಿ, ನಿಮ್ಗೆಲ್ಲ ಇವ್ರನ್ನೆಲ್ಲ ಪರಿಚಯ ಮಾಡ್ಸೋದೆ ಮರ್ತೋಯ್ತು. ಇವಳು ಮಹಿಮಾ, ನಮ್ ಸೊಸೆ ಆಗೋಳು. ಇವರು ಶಕುಂತಲಾ ದಿವಾನ್, ನನ್ ಬೀಗಿತಿ. ಇನ್ ಇವ್ರ ಪರಿಚಯ ಯಾರಿಗೂ ಮಾಡಿಸ್ಲೇಬೇಕಾಗಿಲ್ಲ. ದಿ ಗೌತಮ್ ದಿವಾನ್, ಇಂಡಿಯಾದ ಗ್ರೇಟ್ ಬಿಸ್ನೆಸ್ ಮ್ಯಾನ್. ಓ, ಇವ್ನು ತುಂಬಾ ಸಲ ನೋಡಿದೀನಿ ಟಿವಿನಲ್ಲಿ, ನ್ಯೂಸ್ ಅಲ್ಲಿ ಬರ್ತಾ ಇರ್ತಾರೆ. ಎಲ್ರು ಒಂದ್ ಫೋಟೋ ತಗೊಳ್ಳೋಣ. ಹೇ, ಗುಡ್ ಐಡಿಯಾ. ಬನ್ನಿ ಬನ್ನಿ. ಸಿಸ್ಟರ್, ಸರ್ಕಸ್ ಕಂಪ್ನಿ ಕೋತಿಗಳ ತರ ಇದ್ದಾರೆ. ನಿನ್ ಮಗಳು ಒಳ್ಳೆ ಫ್ಯಾಮಿಲಿನೇ ಹುಡುಕಿದ್ದಾಳೆ. ಗೊತ್ತಾಯ್ತು ಬಿಡು. ನೋಡಿಯಾಕಿಲ್ಲಿ ನಿಮಿಷ. ಶ್ರುತಿ, ನೀನ್ ಈ ಕಡೆ ಬಾ. ಬಾ ಈ ಕಡೆ. ಮಹಿಮಾ ಬಾರಜ. ಬಾ ಬಾ ಬೇಗ. ಹುಡುಗ ಹುಡುಗಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಹಾ, ಇದು ಕರೆಕ್ಟ್ ಆಗಿದೆ. ನೀವೆಲ್ಲರೂ ಗೌತಮ್ ಅವರೇ, ನೀವು ಹಿಂದೆ ನಿಂತು ಬಿಟ್ರಿ, ಮುಂದೆ ಬನ್ನಿ. ಇಲ್ಲ, ದಯವಿಟ್ಟು ಪ್ಲೀಸ್ 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 ಬನ್ನಿ ಬನ್ನಿ. ಬೀಗ್ರೆ ಬನ್ನಿ ಬನ್ನಿ. ಹಾ, ಕರೆಕ್ಟ್ ಇದೆಯೇನೆ? ಹಾ, ರೆಡಿ. ಓಕೆ, ರೆಡಿ. ಮೈ ಓಕೆ ಓಕೆ ಓಕೆ. ಇನ್ನೊಂದು ಹಂಗೆ ಇರಿ. ಸೂಪರ್. ಅಕ್ಕ ಅಕ್ಕ, ನನಗೆ ಫೋಟೋ ತೋರಿಸಿ. ಅಪೇಕ್ಷಾ, ಕೊಡಿಲಿ. ಭೂಮಿ, ಈ ಫೋಟೋ ನೋಡು. ಈ ಫೋಟೋದಲ್ಲಿ ನೀವಿಬ್ರು ಕಪಲ್ ತರ ಕಾಣಿಸ್ತಿದ್ದೀರಾ. ಮಕ್ಕಳು ಸರಿಯಾಗಿ ನೋಡ್ಕೊಳಕ್ಕಾಗಲಿ. ಏನ್ ಮಾಡ್ದೆ ಗೆಳೆಯ? ನಮ್ಮ ಮಕ್ಕಳ ಬಗ್ಗೆ ನಿನಗೆ ಗೊತ್ತಲ್ಲ. ಒಂದ್ ಲಾಸ್ಟ್ ಫೋಟೋ. ಸ್ಮೈಲ್. ಭೂಮಿ, ನಾ ಹೊರಡ್ತೀನಿ. ಬಾಯ್ ಶ್ರುತಿ.
ಬಾಯ್. ಓಕೆ. ಬೂ ಸ್ಮೈಲ್. ಸೇಮ್ ಸ್ಮೈಲ್ ಮಾಡಿ. ಎಸ್ ಪರ್ಫೆಕ್ಟ್. ಮಾಮ್ ಬೀಗ್ರೆ ಬಂದೆ. ಎಲ್ಲ ಸುಸೂತ್ರವಾಗಿ ನಡೀತು. ಎಲ್ಲ ಚೆನ್ನಾಗಿ ನಡೆಸ್ಕೊಟ್ರಿ ನೀವು. ಥ್ಯಾಂಕ್ ಯು ಸೋ ಮಚ್. ಮದುವೆ ಬಗ್ಗೆ ತುಂಬಾ ದೊಡ್ಡ ಕನಸುಗಳನ್ನ ಕಟ್ಕೊಂಡು ಸೋತೋಗ್ಬಿಡ್ತೀನಿ ಅನ್ನೋ ಭಯ ಕಾಡುತ್ತೆ ನನಗೆ ಈಗ 45 ವರ್ಷ. ನನ್ನ ಕೊರತೆಗಳನ್ನ, ಪ್ರಾಬ್ಲಮ್ಸ್ನ ಎಲ್ಲ ಅರ್ಥ ಮಾಡ್ಕೊಂಡು ನನ್ನನ್ನು ಪ್ರೀತಿಸೋಂಥ ಹುಡುಗಿ ಸಿಗ್ಬೇಕಲ್ವಾ? ಮದುವೆ ವಯಸ್ಸಿಂದ ತುಂಬಾ ದೂರ ಬಂದ್ಬಿಟ್ಟಿದ್ದೀನಿ. ನನ್ನನ್ನು ಯಾರು ಮದುವೆ ಮಾಡ್ಕೋತಾರೆ ಈಗ? ನೀವು ಇಲ್ಲಿ ತನಕ ನಿಮ್ಮ ಮನೇಲಿ ಹೇಗಿದ್ರು ನಮ್ಮನೇಲೂ ಹಾಗೆ ಇರ್ಬೋದು. ನಾನು ನಿಮಗೆ ಇಷ್ಟ ಆದ್ನಾ? ಎಷ್ಟು ಭಯ ಪಟ್ಟಿದ್ದೆ ನಾನು. ನಂಬಕ್ಕೆ ಆಗ್ತಿಲ್ಲ. ಇದೆಲ್ಲ ಕನ್ಸನ್ನಿಸ್ತಿದೆ. ಪರ್ಫೆಕ್ಟ್ ಆಗಿರೋನ ಕಳಿಸ್ಕೊಡಕ್ಕೆ ದೇವ್ರು ಎಷ್ಟು ಕಾಯಿಸಿದ್ ನೀನು. ಯಾಕೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ಯಾ ಭೂಮಿ? ಇವತ್ತು ನಿನ್ ನಿಶ್ಚಿತಾರ್ಥ. ನಿನ್ ಜೀವನದ ದಿಕ್ಕು ಬದಲಾಗುತ್ತೆ. ಹೊಸ ಜೀವನ ಶುರು ಆಗುತ್ತೆ. ಯೋಚನೆ ಮಾಡಬೇಡ. ನಾನು ನಿಮಗೆ ಇಷ್ಟ ಆದ್ನಾ? ಬನ್ನಿ ತೋರಿಸ್ತೀನಿ ನಿಮ್ಗೆ ಇವತ್ತು. ಇಲ್ಲಿ ನೋಡ್ರಿ, ನಮ್ ಭೂಮಿಗೊಂದ್ ಒಳ್ಳೆ ವರ ಸಿಕ್ಲಿ ಅಂತ ಎಲ್ಲಾ ದೇವ್ರಿಗೂ ಹರಕೆ ಹೊತ್ಕೊಂಡು ಎಲ್ಲ ಕಾಣಿಕೆನು ಮುಡುಪಾಗಿಟ್ಟಿದ್ದೀನಿ. ಇದು ಮಾತ್ರ ಅಲ್ಲ, ಇಲ್ಲಿ ನೋಡಿ, ಅವಳಿಗೆ ಕಾಣಿಕೆ ಹಾಕಿಟ್ಟಿದ್ದ ದುಡ್ಡಲ್ಲಿ ಆ ತಾಯಿ ಚಾಮುಂಡೇಶ್ವರಿಗೆ ಒಂದ್ ರೇಷ್ಮೆ ಸೀರೆ ತಗೊಂಡು ತಾಳಿ ಮಾಡಿಸಿಟ್ಟಿದ್ದೀನ್ರಿ. ಆದಷ್ಟು ಬೇಗ ನನ್ ಮಗಳಿಗೆ ಒಳ್ಳೆ ಸಂಬಂಧ ಕೊಡಪ್ಪ ಅಂತ. ಅಷ್ಟೇ ಅಲ್ಲ, ಇಲ್ಲಿ ನೋಡಿ, ಇದ್ ನೋಡ್ರಿ, ನನ್ ಗಣಪತಿನ ನೀರಲ್ಲಿ ಹಾಕಿಟ್ಟಿದ್ದೀನಿ. ನನ್ನ ಮಗಳಿಗೊಂದು ಒಳ್ಳೆ ಸಂಬಂಧ ಸಿಕ್ಕೋವರೆಗೂ ನಿನ್ನ ಆಚೆ ತೆಗಿಯಲ್ಲ ಅಂತ. ನೀವ್ ನೋಡಿದ್ರೆ ಹಂಗೆಲ್ಲ ಮಾತಾಡ್ತೀರ. ಸಾರಿ ಮಂದಾಕಿನಿ, ನಾನು ಮಾತಾಡಬಾರ್ದಾಗಿತ್ತು. ಏನಮ್ಮ, ನೀನ್ ದೇವ್ರನ್ನೂ ಬಿಟ್ಟಿಲ್ವಾ? ಗಣೇಶ ಏನ್ ಮಾಡ್ದ ಅಂತ ಅವನು ಮುಳುಗಿಸ್ಬಿಟ್ಟಿದ್ಯಾ? ನೋಡು, ದೇವ್ರ ಹತ್ರ ಹರಕೆ ಹೊತ್ಕೊಂಡು ಸಾರಿ ಬೊಟ್ಟು ಅದೆಲ್ಲ ಇಟ್ಟಿದೆಯಲ್ಲ, ಅಷ್ಟೇ ಸಾಕು. ಇದೆಲ್ಲ ಬೇಡ, ಕೊಡು, ಇಟ್ಕೊಳ್ಳಿ. ನನ್ನ ಹಣೆ ಬರದಲ್ಲಿ ಏನ್ ಬರ್ತಿದ್ಯೋ ಅದೇ ಆಗುತ್ತೆ. ಇಲ್ಲವರೆಗೂ ಎಲ್ಲ ಒಳ್ಳೇದೇ ಆಗಿತ್ತೆ ತಾನೆ? ಇನ್ ಮುಂದೇನು ಎಲ್ಲ ಒಳ್ಳೇದೇ ಆಗುತ್ತೆ. ಗಣೇಶ್ವರ ಹತ್ರ ಸಾರಿ ಕೇಳು. ಮುಳುಗಿಸ್ತಿದ್ಯಲ್ಲ, ಅದಕ್ಕೆ ಸಾರಿ ಕೇಳು. ಬಾ, ನನ್ನಪ್ಪ
ತಪ್ಪಾಗೋಯ್ತಪ್ಪ, ನನ್ನ ಕ್ಷಮಿಸ್ಬಿಡು. ಅವನು ಫೈನಾನ್ಷಿಯಲಿ ಸ್ಟೇಬಲ್ ಆಗಲಿ, ಲೈಫಲ್ಲಿ ಸೆಟ್ಲ್ ಆಗಲಿ ಅನ್ನೋದು ನನ್ನ ಉದ್ದೇಶ. ಆದ್ರೆ ನನಗೆ ಮೋಸ ಮಾಡ್ದ ಸರ್. ನನಗೆ ಆಸೆ ಇದ್ದಿದ್ದು ಭೂಮಿಕಾ ಅವ್ರ ಮದುವೆ ಆಗ್ತಾ ಇದೆ, ಹೊಸ ಲೈಫ್ ಶುರು ಆಗ್ತಾ ಇದೆ, ಅವ್ರ ಜೀವನ ಸಂತೋಷವಾಗಿರ್ಲಿ ಅಂತ ಅಷ್ಟೇ ಬಯಸಿದ್ದು. ನೀವು ತಿಳ್ಕೊಂಡಿರೋ ತರ ಅಲ್ಲ ಸರ್. ಭೂಮಿಕಾ, ನಂಬಿ ಪ್ಲೀಸ್. ನಂಬಿ ಪ್ಲೀಸ್. ಸಾಕ್ ನಿಲ್ಸಿ. ಭೂಮಿಕಾ ಅಕ್ಕನ ಲೈಫಿಗೆ ಒಳ್ಳೇದಾಗ್ಲಿ ಅಂತ ಇದನ್ನೆಲ್ಲ ಮಾಡ್ದೆ ಅಂತ ಮಾತ್ರ ಹೇಳ್ಬೇಡಿ. ನಿಮ್ಗೆ ನಿಮ್ ತಂಗಿ ಮದುವೆ ಆಗ್ಬೇಕಿತ್ತು, ಆ ಕಾರಣಕ್ಕೆ ಹಿಂದೆ ಮುಂದೆ ಗೊತ್ತಿಲ್ದಿರೋ ಯಾರೋ ಒಬ್ಬನ್ ಕಳ್ಸಿಕೊಟ್ಟಿದ್ದಾರೆ. ನೀನ್ ಅನ್ಕೊಳ್ಳೋ ತರ ಅಲ್ಲ ಜೀವನ್. ಇವ್ರಿಬ್ರು ಮದುವೆಗೆ ಇದನ್ನೆಲ್ಲ ಗಿಫ್ಟ್ ಆಗಿ ಕೊಡ್ಬೇಕು ಅಂತಿದ್ದೆ, ಆದ್ರೆ ಇವನು ಈ ತರ ಉದ್ದೇಶದಿಂದ ಬಂದಿದ್ದಾನೆ ಅಂತ ಗೊತ್ತಿರ್ಲಿಲ್ಲ. ಈಗ ಏನು ಹೇಳಿ ಪ್ರಯೋಜನ ಇಲ್ಲ ಗೌತಮ್. ನೀವು ನನ್ನ ಮಗಳ ಜೀವನಾನ ಹಾಳು ಮಾಡ್ಬಿಟ್ಟಿದ್ದೀರಾ. ಅವಳ ಮರ್ಯಾದೆ ಹೋಯ್ತು, ಅವಳ ಆತ್ಮವಿಶ್ವಾಸ ಕುಗ್ಗು ಹಾಗೆ ಮಾಡಿದ್ದೀರಾ ನೀವು. ಅಪ್ಪ, ನಮ್ ಫ್ಯಾಮಿಲಿ ವಿಚಾರದಲ್ಲಿ ಇವ್ರನ್ನ ಇನ್ವಾಲ್ವ್ ಮಾಡಿದ್ ನನ್ ತಪ್ಪಪ್ಪ. ಜೀವನ್ ಪ್ಲೀಸ್, ಗೌತಮ್ ಒಳ್ಳೆ ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದ್ದಾನೆ, ನೀವು ಈ ತರ ಮಾತಾಡೋದು ಸರಿ ಇಲ್ಲ. ಇವ್ರು ಮಾಡಿರೋ ಒಳ್ಳೆ ಕೆಲಸದಿಂದ ನಮ್ಮ ಅಕ್ಕ ಯಾವತ್ತೂ ಮದುವೆ ಆಗದಿರೋ ಪರಿಸ್ಥಿತಿಗೆ ಬಂದಿದ್ದಾಳೆ. ಇನ್ಮೇಲೆ ಯಾವ ಸಂಬಂಧಗಳು ಬರ್ದೇ ಇರೋ ರೀತಿ ಆಗಿದೆ. ಪ್ರಪಂಚದಲ್ಲಿ ಯಾವುದೇ ಎಂಗೇಜ್ಮೆಂಟ್ ನಿಂತರೂ ಹುಡುಗನ್ ತಪ್ಪು ಅಂತ ಯಾರು ಹೇಳೋದಿಲ್ಲ, ಎಲ್ಲ ಹುಡುಗಿದೇ ತಪ್ಪು ಅಂತ ಹೇಳ್ತಾರೆ ಗೊತ್ತಾ. ಒಬ್ಬೊಬ್ಬ ನೂರಾರು ಪ್ರಶ್ನೆಗಳನ್ನ ಕೇಳ್ತಾರೆ, ಅದ್ರಲ್ಲಿ ಒಬ್ಬನ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗತ್ತಾ ನಿಮ್ಮಿಂದ? ಜೀವನ್ ಪ್ಲೀಸ್, ಏನಾಗಿದೆ ಅಂತ ಗೊತ್ತಿಲ್ಲದೆ ನೀವು ಈ ತರ. ಪ್ಲೀಸ್ ತಡಿಬೇಡ, ಅವ್ರು ಮಾತಾಡ್ಲಿ ಬೇಡ. ಇವತ್ತು ಇಲ್ಲಾಗಿರೋದಕ್ಕೆ ನಾನೇ ಜವಾಬ್ದಾರಿ. ನಾನು ಇವರೆಲ್ಲರ ಮನಸ್ಸನ್ನು ನೋಯಿಸಿದ್ದೀನಿ. ನನಗೆ ಕ್ಷಮಿಸಿ. ಇನ್ನೂ ಏನು ಇಲ್ಲೇ ನಿಂತಿದ್ದೀರಾ ಮಿಸ್ಟರ್ ಗೌತಮ್? ಓ, ಇಷ್ಟೆಲ್ಲ ಆದ್ಮೇಲೆ ನಾವು ದೊಡ್ಡ ಮನಸ್ಸು ಮಾಡಿ ನಿಮ್ಮನ್ನ ಕ್ಷಮಿಸ್ತೀವಿ ಅಂತ ಅನ್ಕೊಂಡಿದ್ದೀರಾ? ಅದು ಸಾಧ್ಯನೇ ಇಲ್ಲ. ಒಂದು ವ್ಯಾಪಾರ ಮಾಡಕ್ ಮುಂಚೆ ಎಷ್ಟೆಲ್ಲ ವಿಚಾರಿಸೋ ನೀವು, ಒಂದು ಹೆಣ್ಣಿನ ಜೀವನದ ಬಗ್ಗೆ ಒಂದು ತೀರ್ಮಾನ ತಗೊಳಕ್ ಮುಂಚೆ ಪೂರ್ವಾಪರ ವಿಚಾರಿಸ್ಬೇಕು ಅಂತ ನಿಮಗೆ ಗೊತ್ತಿಲ್ವಾ? ಒಂದ್ ಮಾತು ನಮ್ಗೆ ಹೇಳ್ಬೋದಾಗಿತ್ತಲ್ವಾ, ಇದ್ರ ಹಿಂದೆ ನಾವಿದೀವಿ ವಿಚಾರಿಸಿ ಅಂತ. ಅಷ್ಟು ಹೇಳಿದ್ದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ನೀವು ಮಾಡಿರೋ ತಪ್ಪಿಂದ ಅನುಭವಿಸ್ತಾ ಇರೋದು ನಮ್ಮ ಕುಟುಂಬ. ನೀವೇನೇ ಮಾಡಿದ್ರು ನನ್ನ ಮಗಳು ಕಳ್ಕೊಂಡಿರೋ ಸಂತೋಷನ, ಮನಃಶಾಂತಿನ, ನೆಮ್ಮದಿನ ವಾಪಸ್ ಕೊಡಕ್ ಸಾಧ್ಯ ಇಲ್ಲ. ನೀವೇನೇ ಮಾಡಿದ್ರು ನನ್ನ ಮಗಳ ಜೀವನನ ಸರಿ ಮಾಡಕ್ ಸಾಧ್ಯನೇ ಇಲ್ಲ. ನಾವು ನಿಮ್ಮೇಲಿಟ್ಟಿದ್ದ ಗೌರವನ ಕಳ್ಕೊಂಡಿದ್ದೀರಾ ನೀವು. ಪ್ಲೀಸ್ ಹೊರಟು ಬಿಡಿ. ನಿಂತ್ಕೊಳ್ಳಿ ಮಿಸ್ಟರ್ ಗೌತಮ್. ಅವ್ರನ್ನ ಯಾರು ಬ್ಲೇಮ್ ಮಾಡಬೇಡಿ.
ಅವರಿಂದ ತಪ್ಪಾಗಿರ್ಬಹುದು, ಆದ್ರೆ ಅವ್ರು ಈ ತರ ತಪ್ಪು ಮಾಡಿರೋದ್ ಕಾರಣ ನಾವೇ. ಹೌದು ಅಪ್ಪ, ಇದು ನಮ್ಮನೆಯವ್ರ ತಪ್ಪು. ಏನಾದ್ರೂ ಆಗ್ಲಿ, ಆದಷ್ಟು ಬೇಗ ಭೂಮಿಕಾ ಮದ್ವೆ ಮಾಡ್ಬೇಕು ಅಂತ ಅಮ್ಮ ತಾನೇ ಹೇಳಿತ್ತು ಅಲ್ವಾ ಅಮ್ಮ? ಈಗ ನಿಂಗೆ ಸಂತೋಷ ಆಯ್ತಾ? ನೀನಷ್ಟು ಅವಸರ ಮಾಡಿದ್ದಕ್ಕೆ ಸಿಕ್ಕಿರೋ ಪರಿಣಾಮ ಇದು. ಈಗ ನಿನ್ ತೃಪ್ತಿಯಾಗಿರುತ್ತೆ. ಇವತ್ ನಾನು ಎಲ್ಲರ ಹತ್ರ ಕೇಳ್ಬೇಕು, ಒಂದ್ ಹುಡುಗಿಗೆ ಲೇಟಾಗಿ ಮದ್ವೆ ಆಗ್ಬಹುದು, ಮದ್ವೆ ಆಗ್ತಾ ಇರಬಹುದು, ಅದು ಶಂಸಕ್ಕಾಗ್ತಾ ಇರುವಂತ ತಪ್ಪ? ಮದ್ವೆ ಆದ್ರೆ ಮಾತ್ರ ಒಂದ್ ಹೆಣ್ಣಿಂದ ಬದುಕಕ್ ಸಾಧ್ಯನಾ? ಮದ್ವೆ ಲೇಟಾಗಾದ್ರೆ ತಪ್ಪು, ಮದ್ವೆ ಆಗದೆ ಇದ್ರೂ ತಪ್ಪು, ಮದ್ವೆ ಮುರಿದು ಹೋದ್ರೆ ಅದು ತಪ್ಪು, ಮದ್ವೆ ಆಗಿ ವಾಪಸ್ ತವ್ರ ಮನೆಗೆ ಬಂದ್ರೆ ಅದಿನ್ನೂ ದೊಡ್ಡ ತಪ್ಪು. ಯಾಕೆ ಹೆಣ್ಮಕ್ಳಿಗೆ ಇಷ್ಟು ಪ್ರಾಬ್ಲಮ್ಮು? ಯಾಕೆ ಹೆಣ್ಮಕ್ಳಿಗೆ ಮಾತ್ರ ಈ ಪ್ರಾಬ್ಲಮ್ಮು? ಗೆಳೆಯ, ಹೇ ಗೆಳೆಯ, ಹೇ ಗೆಳೆಯ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ, ನಡಿ. ನೋ ನೋ, ನಾನ್ ನಂಬ. ಇದುವರೆಗೂ ನೀನು ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದು ನಾನು ನೋಡೇ ಇಲ್ಲ. ನಿಜ ಹೇಳಿ, ಏನಾಯ್ತು? ಎಲ್ಲ ನಡಿಯಪ್ಪ ಪ್ಲೀಸ್, ಏನಾಯ್ತು ಹೇಳು. ಆನಂದ್, ನಿನ್ ಜೀವನದಲ್ಲಿ ಯಾವತ್ತಾದ್ರೂ ಯಾರ ಮನಸ್ಸಾದ್ರೂ ಹರ್ಟ್ ಮಾಡಿದ್ಯಾ? ಯಾವತ್ತಾದ್ರೂ ಅಲ್ಲ ಕೇಳಿ, ಅಪರ್ಣಂಗೆ ಪ್ರತಿ ದಿವಸ ಹರ್ಟ್ ಮಾಡ್ತಾನೆ ಇರ್ತೀನಲ್ಲ. ನಾನು ಅದೆಲ್ಲ ಹೇಳಿದ್ದು, ಅದ್ ಮ್ಯಾಟ್ರೇ ಅಲ್ಲ ಕಣ. ನೀನು ಅವಳಿಗೆ ನೋವು ಮಾಡ್ತೀಯ, ಹಾಗೆ ಸಂತೋಷನೂ ಕೊಡ್ತೀಯ. ನಿಮ್ಮಿಬ್ಬರ ನಡುವೆ ಪ್ರೀತಿ ಇದೆ. ಆದ್ರೆ ನಾನು ಮಾತಾಡ್ತಾ ಇರೋದು ಭೂಮಿಕಾ ಬಗ್ಗೆ. ನನ್ನಿಂದ ಅವಳ ಮನಸ್ಸು ತುಂಬಾ ನೋವಾಗಿದೆ. ಗೆಳೆಯ ನೋಡು, ನೀನು ಇಷ್ಟೊಂದು ಗಿಲ್ಟ್ ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆನೇ. ನೀನು ಸತ್ಯ ಹೇಳಿದ್ರಿಂದ ಒಳ್ಳೇದೇ ಆಗಿದೆ. ಅವಳ ಜೀವನ ಹಾಳಾಗೋ ತಪ್ಪು. ಈ ವಿಷಯಕ್ಕೆ ಅವಳು ನಿನ್ನ ಹತ್ರ ಬಂದು 1000 ಸರ್ತಿ ಥ್ಯಾಂಕ್ಸ್ ಹೇಳ್ತಾಳೆ. ನೋಡ್ತಾ, ಭೂಮಿಕಾ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋದಕ್ಕೆ ನಾನು ಕಾರಣ ಅಲ್ಲ ಅಂತ ನನಗೆ ಹೇಳ್ಕೊಳಕ್ ಸಾಧ್ಯನೇ ಆಗ್ತಾ ಇಲ್ಲ ಕಣ. ನನ್ನ ಜೀವನದಲ್ಲಿ ಫಾರ್ ದ ಫಸ್ಟ್ ಟೈಮ್ ಒಬ್ಬನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪು ಮಾಡ್ಬಿಟ್ಟೆ. ಗೆಳೆಯ ನೋಡು, ನೀನು ಒಂದೇ ಒಂದ್ಸಲ ಯೋಚನೆ ಮಾಡು. ನೀನು ಸತ್ಯ ಹೇಳಲಿಲ್ಲ ಅಂದಿದ್ರೆ ಅವಳಿಗೆ ಮದುವೆ ಆಗ್ತಾ ಇತ್ತು. ಅವಳು ಇಡೀ ಜೀವನ ಹಾಳಾಗೋಗ್ತಾ ಇತ್ತು. ಅಲ್ಲದೆ ನೀನು ಎಲ್ಲರ ಮುಂದೆ ಸಾರಿ ಕೇಳ್ದಲ್ಲಪ್ಪ. ನಾನು ಯಾವ ತರ ಸಾರಿ ಕೇಳಿದೆ ಅನ್ನೋದು ವಿಷಯ ಅಲ್ಲ ಆನಂದ್. ಪಾಪ ಭೂಮಿಕಾ ತುಂಬಾ ಸಂಕಟ ಪಡ್ತಿರ್ತಾಳೆ. ಎಲ್ಲ ಮೊದಲಿನ ತರ ಆಗ್ಬೇಕು ಆನಂದ್. ಅವಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದೀನಿ. ಒಡೆದಂಥ ಮನಸ್ಸಿಗೆ ಒಡನಾಡಿ ಬೇಕಿದೆ ಏಕಾಂತ